ವೇದವಾಕ್ಯವನ್ನೆಲ್ಲ ಮೋದದಿಂಕನ್ನಡಲಿ ಬೋಧಿಸುತ್ತ ಜನರ ವೇದಾಮತಿ ಕೆಡಿಸುವ ಸಾಧು ನಿಜಗುಣಿಗೆ ಮಣಿಯುವೆನೋ ಸಾಧು ನಿಜಗುಣಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜಗುಣಿಯ ಗ್ರಂಥವನು ನಿಜವಾಗಿ ಬೇಳೆ ನಿಜದೋಳು ಮನ ಮುಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಬದ್ಧ ಜೀವನಿಗೆಲ್ಲ ಅದ್ವೈತ ಬೋಧಾಗಿ ಸುತರನ್ನಾಗಿ ಗೈದ ಶ್ರೀ ಜಗಸಿದ್ಧ ಸಿದ್ಧರುಡರಿಗೆ ನತನಂತೆ ಸಿದ್ಧರುಡರಿಗೆ ನತನಂತೆ ಬಹಳ ಬಲ ವೇದಾಂತಕ್ಕೆ ಸರಿ ಬಾಳ ಗಜ್ಜನೆ ಕೇಳುವ ತನಕ ಬಾಳ ಕೂಗುತ್ತಲಿರ್ಪವೇ ಶಾಸ್ತ್ರವೆಂಬುವ ನದಿಗಳು ಬಾಳ ಶಕ್ತಿಯ ಶೃಂಗ ಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು अनंत जन्म संप्राप्त कर्म बंध विदायिनी आत्म ज्ञान प्रदायिनी तस्मै श्री गुरवे नमः। सिद्ध सद्गुरुपाद सिद्ध सद्गुरुपादाब्जं जननी जनकस्तता तत्तोपदेशकर्तारं नत्वा भक्तिपुरस्वरं जगदादि जगद्गुरु सिद्धारूಢ महास्वामिಗಳ ಶ್ರೀಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಶ್ರೀ ಚರಣಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳ್ ಪೂಜಿಸುತ್ತ ತಮ್ಮೆಲ್ಲರಿಗೂ ಅನಂತ ವಂದನೆಗಳನ್ನು ಸಮರ್ಪಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಪರಮ ಅನುಭವ ಬೋಧ ಎನ್ನುವ ಗ್ರಂಥದ 3ನೆಯ ಸಂಧಿಯ 17ನೆಯ ಸೂತ್ರ ಇಂದಿನ ಆಧಾರದ ವಿಷಯವಾಗಿದ್ದು, ಇಲ್ಲಿವರೆಗೂ ಮಹಾಋಷಿಗಳು ಬ್ರಹ್ಮಜ್ಞಾನಿಗಳು ಶ್ರೇಷ್ಠ ಮುನಿಗಳಾದಂಥ ಯಜ್ಞವಲ್ಕ ಋಷಿಗಳು ತನ್ನ ಸತಿಯಳಾದ ಅವರು ಭಕ್ತಿ ಭಾವವುಳ್ಳಂಥ ಮೈತ್ರಾದೇವಿಗೆ ಅನಂತ ಸ್ವರೂಪ ಜ್ಞಾನಕ್ಕೆ ಏನು ಬೇಕಾಗಿದೆ ಎಲ್ಲವನ್ನ ಇಲ್ಲಿಯ ಪರ್ಯಂತರ ಹೇಳ್ತಾ ಬಂದರು. ಈಗ ಮುಂದೆ 17ನೇ ಸೂತ್ರದಲ್ಲಿ ಹಿಂದಿನ ಸೂತ್ರದ ಸಂಶಯಗಳನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು
ಮುಮುಕ್ಷುಗಳಿಗೆ ಅನುಕೂಲವಾಗಲಿ ಎನ್ನುವ ಕಾರಣಕ್ಕಾಗಿ ಪ್ರಶ್ನೆಯ ರೂಪದಲ್ಲಿ, ಸಂಶಯ ರೂಪದಲ್ಲಿ ಋಷಿಗಳ ಮುಖಾಂತರ ಉತ್ತರವನ್ನು ಪಡೆಯುವ ಪ್ರಯತ್ನ ಮಾಡಿದ್ದು ತನಗಾಗಿ ಎಲ್ಲ, ಪೂರ್ಣ ಯಾವ ತೀವ್ರಗತಿಯಲ್ಲಿ ಇರುವಂಥ ಮುಮುಕ್ಷುಗಳನ್ನು ಕುರಿತು ಅವರಿಂದ ನಮಗೆಲ್ಲರಿಗೂ ಉತ್ತರವನ್ನು ಕೊಡಿಸುವ ಪ್ರಯತ್ನ ಮಾಡಿದಂಥವಳು ಮೈತ್ರಾದೇವಿ. ಹಾಗಾಗಿ ಇಲ್ಲಿಯವರೆಗೂ ಸತ್ಯ ಯಾವುದು, ಮಿಥ್ಯೆ ಯಾವುದು, ಯಾವುದ ಅನುಭವ ನಿನಗಿರಬೇಕು ಅನ್ನುವಂಥ ವಿಚಾರವನ್ನು ಹೇಳಿ, ಇದೆಲ್ಲವೂ ಕೂಡ ಮಿಥ್ಯೆ ಅಂತ ನಿನ್ನೆ ಒಂದು ದೃಷ್ಟಾಂತವನ್ನು ಹೇಳಿದರು. ಗುರು ಶಿಷ್ಯರ ಶಬ್ದ ಅನ್ನುವಂಥ, ವಚನ ಅನ್ನುವಂಥ ಪ್ರಮಾಣದಿಂದ ತತ್ವಮಸ್ಯಾದಿ ಲಕ್ಷಣವನ್ನು ಶಿಷ್ಯಗೆ ಗುರು ಹೇಳಿದ್ರು ಕೂಡ ಇದು ಲಕ್ಷ್ಯಕ್ಕೆ ಬರಲಿಕ್ಕೆ ಸಾಧ್ಯನೇ ಇಲ್ಲಲ್ಲ, ಇದು ಕೂಡ ಸುಳ್ಳಾಯಿತು ಅಂತ ಹೇಳಿದಾಗ ಅದಕ್ಕೆ ಹೇಳಿದರು ಕನಸಿನಂಗನೆಯ. ಆ ಒಂದು ಸ್ತ್ರೀಯಳ ದೃಷ್ಟಾಂತವನ್ನು ಕೊಟ್ಟು ವ್ಯವಹಾರ ಸುಳ್ಳಾದರೂ ಕೂಡ ಅನುಭವ ಸತ್ಯ ಅಂದರು. ವ್ಯವಹಾರ ಸುಳ್ಳಾದಿಲ್ಲ, ಅಲ್ಲಿ ಅನುಭವ ಸತ್ಯ ಅದಲ್ಲ. ಅದಕ್ಕೆ ಗುರು ಶಿಷ್ಯರ ಈ ಯಾವ ಬೋಧಕತ್ವ ವ್ಯವಹಾರ ನಿನಗೆ ಸುಳ್ಳಂತ ಅನಿಸಿದ್ರು ಕೂಡ ನಿನಗೆ ಮುಕ್ತಿಯ ಆನಂದ ಮಾತ್ರ ಅದು ಸತ್ಯ ಆದ ಅಂತ ಹೇಳಿದಾಗ, ಅದೇ ಪ್ರಶ್ನೆಯನ್ನ ಮುಂದೆ ವಿಚಾರ ಮಾಡ್ತಾ ಮಾಡ್ತಾ ಯಾವ ಪ್ರಮಾಣವೂ ಕೂಡ ಪ್ರಯೋಜನ ಆಗೋದಿಲ್ಲ. ಅದಕ್ಕೆ ಮಹಾವಾಕ್ಯ ಪ್ರಮಾಣದಿಂದ ಹುಟ್ಟಿದಂಥ ಏನು ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನಿದ್ದೇನೆ, ಮೊದಲು ನಾನು ಜೀವನಿದ್ದೇನೆ, ಈಗ ನಾನು ಬ್ರಹ್ಮನಿದ್ದೇನೆ ಎಂಬ ಜ್ಞಾನ ಆಗ್ಯದಲ್ಲ. ಆ ದ್ವೈತ ಭ್ರಾಂತಿಯು ವಾಯುವಿನಿಂದ ಮೇಘ ಪಟಲವು ದೂರಾದಂತೆ ದೂರವಾಗಲು ಪ್ರಕಾಶಮಾನವಾದ ಸೂರ್ಯನಂತೆ ಸ್ವಯಂ ಪ್ರಕಾಶ ರೂಪ ಅದ್ವೈತವು ತನ್ನಷ್ಟಕ್ಕೆ ತಾನೇ ಹೊಳೆಯುತ್ತದೆ. ಹೇಗಂದ್ರೆ ಸೂರ್ಯನಲ್ಲ, ಆ ಸೂರ್ಯನಲ್ಲಿ ವಾಯುವಿನ ವ್ಯತ್ಯಾಸದಿಂದ ಏನಾಗ್ತದ ದ್ವೈತ ಅಂದ್ರೆ ಸ್ವಯಂ ಪ್ರಕಾಶ ಬೆಳಕಿನಿಂದ ಕೂಡಿದಂತ ಸೂರ್ಯನಿಗೆ ಸ್ವಲ್ಪ ಕತ್ತಲಾದಂಗೆ ಆಗ್ತದಿಲ್ಲ. ಆದಾಗ ಅದು ಯಾವುದರಿಂದ ಆಯ್ತು? ಮೇಘ ಮೋಡದಿಂದ ಕತ್ತಲಾವರಿಸದ. ನಮಗೇನಿಸ್ತು? ಸೂರ್ಯನಲ್ಲಿ ಕತ್ತಲ ಆದ ಅಂತ ಅನಿಸ್ತು ನೋಡ್ರಿ. ನೋಡೋದ್ರೊಳಗಾಗಿ ಗಾಳಿಯ ಹೊಡೆತದಿಂದ ಮೇಘ ಮೋಡ ಕರಗಿದಾಗ ಆ ಸೂರ್ಯನ ಪ್ರಕಾಶ ಮೊದಲಿದ್ದಂಗೆ ಆದಿಲ್ಲ, ಮೊದಲಿದ್ದಂಗೆ ಈಗ ಅದರಂತೆ ನಿನ್ನ ಸ್ವರೂಪ ಪ್ರಕಾಶಮಾನವಾಗಿರತಕ್ಕಂಥ ಸೂರ್ಯನಂತೆ ಇರೋದು. ಹಾಗಾಗಿ ಆ ಸೂರ್ಯನ ಪ್ರಕಾಶಕ್ಕೆ ಇನ್ನೊಂದು ಪ್ರಮಾಣ ಕೊಟ್ಟು ಹೇಳಬೇಕನ್ನೋದು ಇಲ್ಲ. ಆವರಣ ದೋಷದಿಂದ ಹಾಗೆ ಖಂಡಿತ ಅಂತ. ಅದರಂತೆ ಅಜ್ಞಾನ ದೋಷದಿಂದ ನಿನಗೆ ಹಾಗೆ ಅನ್ನಿಸ್ತು. ಈಗ ಯಾವ ಜ್ಞಾನದ ಗಾಳಿ ಬೀಸ್ತಲ್ಲ, ಆವಾಗ ಏನಾಯ್ತು? ಈ ಆವರಣ ಅಜ್ಞಾನ ಅನ್ನುವಂಥ ಮೋಡದಂತೆ ಅದು ಕರಿಗಿ ಹೋಯ್ತು ನೋಡು. ಕರಿಗಿ ಹೋದಾಗ ಏನು ಉಳಿತು? ಸೂರ್ಯನ ಸ್ವಯಂ ಪ್ರಕಾಶ ಉಳಿದಂತೆ. ಅದಕ್ಕಾಗಿ ಯಾವುದೇ ರೀತಿಯಿಂದ ವಿಚಾರ ಮಾಡಿದರೂ ಈ ಅದ್ವೈತವನ್ನು ಯಾವ ರೀತಿ ಒಂದು ವಿಷಯವನ್ನಾಗಿ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ. ಯಾವುದೇ ಈಗ ಬಹಳ ಶಾಸ್ತ್ರಗಳಲ್ಲಿ ನರಕ ಲೋಕ ಅದ, ಸ್ವರ್ಗ ಲೋಕ ಅದ, ಬ್ರಹ್ಮಲೋಕ ಅದ, ವಿಷ್ಣು ಲೋಕ ಅದ, ಕೈಲಾಸ ಅದ, ವೈಕುಂಠ ಅದ. ಇವೆಲ್ಲವನ್ನ ಪ್ರಯತ್ನ ಮಾಡಿ ಅಂಥಲ್ಲಿಗೆ ಹೋಗ್ಬೇಕಂತ ವಿಚಾರ ಮಾಡಿದ್ರೆ ಅಲ್ಲಿ ಹೋಗಿ ತಿಳಿಬೋದು.
ತಿಳಿದಿಲ್ಲ ಅಂದ್ರೆ ಅವ್ರು ಯಾಕೆ ಬರ್ತಾರೆ? ನರಕ ಲೋಕ ಆದಂತ ಗೊತ್ತಿಲ್ಲ ಅಂದ್ರೆ ಹೆಂಗ್ ಬರ್ತಿದ್ರು? ಗೊತ್ತಾಗ್ಯಾವ. ಯಾಕಂದ್ರೆ ಅವು ದೃಶ್ಯ ವಿಷಯ ಅಂತ. ಅದು ವಿಷಯಗಳು ಈ ಲೋಕದಲ್ಲಿ ಹೆಂಗ ತಿಳಿತೇವಿ ಅದರಂತೆ ಆ ಲೋಕದಲ್ಲಿ ಹೋಗಿ ಅಲ್ಲಿವನ್ನು ತಿಳಿಯಬಹುದು. ಆದರೆ 14 ಲೋಕಕ್ಕ ಒಡೆಯನಾದಂಥ ಆಧಾರ ಅಧಿಷ್ಠಾನವಾದಂಥ ನಿರಾಕಾರ ಪರಬ್ರಹ್ಮನನ್ನ ವಿಷಯಗಳಂತೆ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅಂತ ನೀನು ನಂಬು ಅನ್ನುವಂಥ ವಿಚಾರವನ್ನು ಹೇಳಿ ಇಲ್ಲಿ ಮುಂದೆ ಮಾತೃ ಮಾನಾದಿ ತ್ರಿಪುಟಿ ದೂರದಾಗಿಯೇ ದ್ವೈತಕ್ಕೆ ಅದ್ವೈತಕ್ಕೆ ಪವನ ಇಲ್ಲ, ಇದು ಸಿದ್ಧ ಅಂದ್ರು. ನೋಡು ಮೈತ್ರ, ಎಷ್ಟು ಮಾತಾಡಿದ್ರು ಕೂಡ, ಎಷ್ಟು ನಾವು ಉಪನಿಷತ್ತುಗಳು ತಿರುವಿ ಹಾಕಿದ್ರು ಕೂಡ, ಎಷ್ಟು ಸಲ ನಾವು ವೇದಗಳನ್ನು ಓದಿದರೂ ಕೂಡ, ವೇದಗಳನ್ನು ಕೇಳಿದರೂ ಕೂಡ ಯಾವ ಪದಾರ್ಥ ಮಾತೃ ಅಂದರೆ ತಿಳಿಯುವವನು, ಮಾತೃ ಮಾನಾದಿ ತ್ರಿಪುಟಿ ಅಂತಾರೆ. ಇಲ್ಲಿ 3 ಬೇಕು. ಯಾವುದೇ ಒಂದು ಪದಾರ್ಥವನ್ನ ಹೇಗೆ ಇದೆ ಅದೇ ಪ್ರಕಾರ ತಿಳಿಯುವುದಕ್ಕೆ ಪ್ರಮೆ ಎನ್ನುವರು. ಇದು ಪ್ರಮೆ, ಇದ್ದಕ್ಕಿದ್ದಂಗೆ ತಿಳಿದು ಪ್ರಮೆ ತಿಳಿಯುವುದು ಮಾತೃ. ಮತ್ತು ಮೇಯ ರೂಪ ಅಂದ್ರೆ ಆ ಜ್ಞಾನಕ್ಕೆ ಪ್ರಮಾಣ ಏನದ ಅದು ಮೇಯ ರೂಪ. ಇವು 3 ಕೂಡಿದಾಗ ಒಂದು ವಸ್ತುವಿನ ಪೂರ್ಣ ಜ್ಞಾನ ಆಗ್ತದ, ಅದು ಪದಾರ್ಥದ್ದು ಅಷ್ಟೇ. ಆದರೆ ಈ ಒಂದು ಜ್ಞಾನದ ಉತ್ಪತ್ತಿಗೆ ವ್ಯಾಪಾರ ಆಶ್ರಮ ಅಸಾಧಾರಣ ಯುತವೇ ಪ್ರಮಾಣವೆನಿಸುವುದು. ಅಸಾಧಾರಣ ಕಾರಣ ಅಂತಾರೆ. ಸಾಧಾರಣ ಕಾರಣಗಳು ಬೇರೆ, ಅಸಾಧಾರಣ ಕಾರಣಗಳು ಬೇರೆ. ಯಾಕಂದ್ರೆ ಒಂದೊಂದು ಕಾರಣದಿಂದ ಒಂದು ವಸ್ತುವಿಗೆ ಒಂದು ಶಕ್ತಿ ಬರ್ತದೆ. ಕೈಯಲ್ಲಿ ಒಂದು ಗೋಲಿ ತೆಗೆದು ಹೋಗದೆ 100 ಹೆಜ್ಜೆ ಹೋಗ್ತದೆ ಗೋಲಿ. ಅದೇ ಗೋಲಿಯನ್ನ ಬಂದೂಕಲ್ಲಿ ಹಾಕಿ ಹೊಡ್ರಿ 3 ಕಿಲೋಮೀಟರ್ ಹೋಗ್ತದೆ. ಅದೇ ಗೋಲಿಯನ್ನ ಪಿರಂಗಿಯಲ್ಲಿ ಹಾಕ್ರಿ ಅದು 106 ಕಿಲೋಮೀಟರ್ ಹೋಗ್ತದೆ. ಯಾಕಂದ್ರೆ ಇಂದ ಕಾರಣಗಳವ. ಕಾರಣ ಶಕ್ತಿ ಕಾರ್ಯದಲ್ಲಿ ಪ್ರವೇಶವಾಗಿ ಅದು ಒಂದೇ ನೋಡ್ರಿ. ಕೈಯಿಂದ ಇಷ್ಟೇ, ಬಂದೂಕಿನಾಗ ಇಷ್ಟೇ, ಪಿರಂಗಲ್ಲಿ ಅಷ್ಟು ಹೋಗ್ತದೆ. ಅದಕ್ಕೆ ಶಕ್ತಿ ಯಾವುದು? ಇಂದ ಕಾರಣ ಅಂತ. ಹಾಗಾಗಿ ಯಾವುದೋ ಒಂದು ವಸ್ತುವನ್ನ ಅದ್ವೈತ ಸ್ವರೂಪದಲ್ಲಿ ತಿಳಿಬೇಕಾಗಿತ್ತಂದ್ರೆ ಇದರಂತೆ ಯಾವ ಪ್ರಮಾಣ ಇಲ್ಲ, ಪ್ರಮೇಯನೂ ಇಲ್ಲ ಅಂದ್ರೆ ಯಾವ ಪ್ರಮಾಣ ಇಲ್ಲ. ಹಾಗಾಗಿ ಅದಕ್ಕೇನು ಪ್ರಮಾಣ? ನಿನ್ನ ನೀನು ಮರೆತಿದ್ದಿ, ನಿನ್ನ ನೀ ತಿಳಿದಂದು ಪ್ರಮಾಣ ನೋಡ್ರಿ. ಶಾಸ್ತ್ರದಲ್ಲಿ ಇಷ್ಟೇ ವಿಡಂಬನೆ. ನಮ್ಮನ್ನು ನಾವು ಮರುತ್ತೇವೆ, ನಮ್ಮನ್ನು ನಾವು ಅರಿತಿದ್ದು ಅದು ಪ್ರಮಾಣ. ಮರೆತೋದಕ್ಕೆ ಏನು ಕಾರಣ? ತಿಳಿಯೋದಕ್ಕೆ ಏನು ಕಾರಣ? ಮರೆಯಲಿಕ್ಕೆ ಕಾರಣ ಸಾಧಾರಣ ಅಜ್ಞಾನ, ಅರಿಯಲಿಕ್ಕೆ ಕಾರಣವಾದುದು ಅಸಾಧಾರಣ ಅಜ್ಞಾನ. ಅದಕ್ಕಾಗಿ ಇದು ಎಷ್ಟು ದೂರ ಹೋಗ್ತದ ಅಂದ್ರೆ ಪಿರಂಗಿಯಲ್ಲಿ ಎದ್ದಂಗೆಂತು ಜ್ಞಾನ. ಜನ್ಮ ಜನ್ಮಾಂತರದ ಯಾವ ನಮ್ಮ ಪಾಪಗಳನ್ನು ನಿವೃತ್ತಿ ಮಾಡಿ ಮಲವಿಕ್ಷೇಪ ದೋಷ ಸಹಿತವಾಗಿ ಅಜ್ಞಾನವನ್ನು ನಾಶ ಮಾಡುವಂಥ ಶಕ್ತಿ ಎಲ್ಲಿದೆ? ಅಸಾಧಾರಣದಲ್ಲಿದೆ. ಆ ಅಸಾಧಾರಣ ಶಕ್ತಿ ಯಾವುದಂದ್ರೆ ಅದೇ ಮಹಾವಾಕ್ಯ, ಅದೇ ಒಬ್ಬ ಸದ್ಗುರು ಅಂತ ಅರ್ಥ ಮಾಡೋಕೆ ವಿನಃ ಬೇರೆ ಯಾವುದರಿಂದ ಸಾಧ್ಯ ಅಲ್ಲ ಅಂತ ಇಷ್ಟು ತಿಳ್ಕೋಬೇಕಷ್ಟೆ. ಅದಕ್ಕೆ ಅದೇನು ಕಾರಣ ಅಂದ್ರೆ ಏನು ಹೇಳ್ಬೇಕು? ಹಾಗಾಗಿ
ಯಾವುದಾದರೂ ವಸ್ತುವನ್ನ ನಿಶ್ಚಯವಾಗಿ ತಿಳಿಬೇಕಾದ್ರೆ ಪ್ರಮಾಣ ಬೇಕಲ್ಲ. ಇದಕ್ಕೇನಪ್ಪ, ಇದೇ ಮೈಕ್ ಅಂತ್ರಿ, ಇದಕ್ಕೇನು ಪ್ರಮಾಣ? ಗೊತ್ತಿಲ್ಲವ್ರು ಕೇಳ್ತಾರಲ್ಲ. ಇದು ಬಂಗಾರ ಅಂತ್ರಿ, ಇದಕ್ಕೇನು ಪ್ರಮಾಣ ಅಂತಾರೆ. ಗೊತ್ತಿಲ್ಲವ್ರು ಕೇಳ್ತಾರೆ, ಗೊತ್ತಿದ್ದವ್ರು ಕೇಳಕ್ ಹೋಗೋದಿಲ್ಲ. ಹಾಗಾಗಿ ಪ್ರಮಾಣದಿಂದ ನಾವು ವಸ್ತುವನ್ನ, ಒಂದು ಪ್ರಮಾಣದಿಂದ ಇನ್ನೊಂದು ವಸ್ತುವನ್ನ ತಿಳಿಬಹುದು, ಇಲ್ಲಂತಲ್ಲ. ಸ್ವರ್ಗಲೋಕ ಹೇಗಿದೆ ಅಂದ್ರೆ, ಸ್ವರ್ಗಲೋಕ ಹೀಗೆ ಇದೆ ಅಂತ ಬಲಿಚಕ್ರವರ್ತಿ ಯಾರು? ಬಲಿಚಕ್ರವರ್ತಿ ಪ್ರತಿ ಸ್ವರ್ಗವನ್ನ ವಿಶ್ವಾಮಿತ್ರ ಮಾಡಲಿಲ್ಲ. ಸ್ವರ್ಗಲೋಕ ಅಲ್ಲಿದೆ, ಅದು ಹೇಗಿದೆ ಅಂದ್ರೆ ಇಲ್ಲಿ ಹೀಗಿದೆ ಅಂತ ಹೇಳಿದ. ಅದರಂಗ ಮಾಡಕ್ಕೆ ಯಾವಾದ್ರೂ ಶಕ್ತಿ ಆದ ನಿನ್ನೆ ತಿಳಿಯಕ ಯಾವ ಇಲ್ಲ. ಆ ಕಾರಣದಿಂದ ಯಾವುದಾದ್ರೂ ಪ್ರಮಾಣಕ್ಕೆ ಗೋಚರವಾಗಬೇಕು ಅಂತ ನೀನು ಅನ್ಕೊಂಡ್ರೆ, ನಾವು ಪ್ರಮಾಣಕ್ಕೆ ನಿಲ್ಕೋದಿಲ್ಲ ಅಂತ ನೀವಂತೀರಿ. ನಾವು ಯಾವುದಾದ್ರು ಒಂದು ಪ್ರಮಾಣ ಬೇಕಲ್ಲಂತ ನನಗೆ ಸಂಶಯ ಬಂದದ. ಅದಕ್ಕೆ ಪ್ರಮಾಣ ಕೊಟ್ಟು ಹೇಳಿಲ್ಲ ಅಂದ್ರೆ ಅದು ಅಸತ್ ಅಂದ್ರೆ ಇಲ್ಲ ಅಂತೇನೆ ಅನ್ಬೇಕಾಯ್ತಲ್ಲ. ಮೋಕ್ಷ ಅನ್ನೋದೇ ಇಲ್ಲ ಅಂತ ಅಂದ್ರೆ, ಇಲ್ಲಿ ಭೇದ ಜನ್ಯಗಳೆನಿಸುವ ಪ್ರತ್ಯಕ್ಷಾದಿಯಾದ ಎಂಬಿವಿ ಎಲ್ಲವೂ ಭೇದ ಬೋಧಕ್ಕೆ ಪವನ ವಹಿಸಿ ನಿಜವನ್ನು ಬೋಧಿಸುವಲ್ಲಿ ಪವನವಿಲ್ಲ. ಏನ್ ಹೇಳ್ತಾರೆ ಮಹಾತ್ಮಂದ್ರೆ, ಭೇದ ಜನ್ಯಗಳೆನಿಸುವ, ಭೇದದಿಂದ ಹುಟ್ಟಿದವು ತೋರವೇನಾವಲ್ಲ, ಇವೇನು ಅಭೇದ ವಸ್ತುಗಳನ್ನು ತೋರವು. ಎಲ್ಲ ಭೇದ ವಸ್ತುಗಳು ನಿನ್ನೆನೆ ವಿಚಾರ ಮಾಡಿವಿ. ನಮ್ಮ ಶರೀರವು ಕೂಡ ಭೇದದ, ಮತ್ತೆ ಶರೀರದ ಆದ ಮನೆಗೆಲ್ಲರಿವೆ, ಎಲ್ಲವೂ ಭೇದವೇ, ಎಲ್ಲ ಭೇದಲ್ಲ ಅಂದಾಗ ಈ ಭೇದ ವಸ್ತುಗಳನ್ನ ಪ್ರತ್ಯಕ್ಷಾದಿ 6 ಪ್ರಮಾಣ ಹೇಳ್ಯಾರಲ್ಲ, ಆ ಪ್ರಮಾಣಗಳಲ್ಲಿ ಯಾವುದಾದರೂ ಒಂದು ಪ್ರಮಾಣವನ್ನು ಕೊಟ್ಟು ಅದನ್ನ ತಿಳಿಸುವುದಕ್ಕೆ ಮತ್ತು ತಿಳಿಲಿಕ್ಕೆ ಬರ್ತದೆ. ತಿಳಿಸೋಕೆ ಬರ್ತದೆ, ತಿಳಿಲಿಕ್ಕೆ ಬರ್ತದೆ. ಆದರೆ ಅಭೇದ ವಸ್ತು ಏನದ ಆತ್ಮದಲ್ಲ, ಅದಕ್ಕೆ ಪವನ ವಿಷಯ ಅಂದ್ರೆ ಪ್ರಮಾಣಗಳು ಇರುತ್ತೇವೆ ಅಂದ್ರೆ ಪ್ರಮಾಣಗಳು ಇಲ್ಲ. ಪ್ರಮಾಣ ಕೊಟ್ಟು ಹೇಳಕ್ಕೆ ಬರ್ತದಂದ್ರೆ ಇದು ಕೂಡ ಭೇದ ವಸ್ತುವಿನಂತೆ ಇರಬೇಕಂತ ಅರ್ಥ ಆಗ್ತದ. ಅದಕ್ಕಾಗಿ ಶ್ರುತಿ ಪ್ರಮಾಣಕ್ಕೆ ವಿರುದ್ಧ ಆಗ್ತದ. ಅದ್ವೈತ ಯಾವ ಸ್ವರೂಪವನ್ನ ಹೇಳುವಾಗ ಅದಕ್ಕೆ ಪ್ರಮಾಣಗಳೇ ಇಲ್ಲ, ಪ್ರಮಾಣಗಳಿಲ್ಲ. ಹೆಂಗ ತಿಳಿಬೇಕ್ರಿ ಅಂದ್ರೆ ಹಿಂಗೇ ತಿಳಿಬೇಕಂತದ್ದು, ಇದೊಂದೇ ಪ್ರಕಾರ ತಿಳಿಬೇಕು. ಹಿಂದೆ ಕೂಡ ಹೋದಲ್ಲ, ಅವ ಹೇಳಿದ್ದೇ ಹೇಳದು. ಪರಶುರಾಮ ರಾಮ ಹೆಂಗ ತಿಳಿದ್ರು ಅದೇ ಪ್ರಕಾರ. ಅದೇ ಒಂದು ಸಂದರ್ಭದಲ್ಲಿ ಶ್ರೀರಾಮಚಂದ್ರನಿಗೆ ರಾವಣ ತಾವು ಕಾಡಿನ ವನವಾಸದಲ್ಲಿರುವಂತ ಸಂದರ್ಭದಲ್ಲಿ ರಾವಣ ಸೀತೆಯನ್ನ ಕದ್ದು ಹೋಯ್ದ. ಅದು ಆದ ಮೇಲೆ ಎಲ್ಲ ಮುಗಿತು ರಾಮಾಯಣ. ಸೀತೆ ಮತ್ತೆ ಮರಳಿ ಮನೆಗೆ ಬಂದಾಗ ಆಕೆ ಮೇಲೆ ಸಂಶಯ ಬಂತಿಲ್ಲ. ರಾವಣ ಸಂಶಯ ಬಂದು ಪರೀಕ್ಷೆಗೆ ಒಳಪಟ್ಟಂತ ಸಂದರ್ಭದಲ್ಲಿ ಬ್ರಹ್ಮಲೋಕಾದಿಗಳಿಂದ ದೇವಾನ ದೇವತೆಗಳು ಬಂದು ರಾಮನಿಗೆ ಎಚ್ಚರ ಮಾಡಿದ್ರು. ಏನು ಪರೀಕ್ಷೆ ಮಾಡಕೊಂಡಿದ್ದೋ, ನೀನು ಶ್ರೀರಾಮಚಂದ್ರನಿದ್ದೆ ಅಂದ್ರು. ನೀನು ಶ್ರೀರಾಮಚಂದ್ರ, ನೀನು ಮಾನವನಂತ ಪರೀಕ್ಷೆ ಮಾಡಕೊಂಟಲ್ಲ.
ನೀನು ಮಾನವ ಅಲ್ಲ ಅಂತ ಹೇಳಿದಾಗ ರಾಮಗ ಹೌದಲ್ಲ ಅಂತ ಅನಿಸ್ತು. ಅಲ್ಲೇನು ಪ್ರಮಾಣ ಕೊಟ್ಟು ಹೇಳಿದ್ರೆ ಸ್ವರೂಪವನ್ನು ಹೇಳಿಕೊಟ್ರು, ಸ್ವರೂಪ ಹೇಳಿದ್ರಷ್ಟೆ. ಅದೇ ಪ್ರಕಾರವಾಗಿ ಇಲ್ಲಿ ತನಗೆ ಪ್ರತ್ಯಕ್ಷ ಅನುಮಾನ ಉಪಮಾನ ಸಂಜನಿಸುವ ಅಭಾವ ಅರ್ಥಾಪತಿ ಘನಶಬ್ದವೆಂಬಿವೆ ತಾವು 6 ಪ್ರಮಾಣಗಳು ಎನಿಪವು ಅನ್ಯವನ್ನು ಸಾಧಿಸುವಲ್ಲಿ ಅಂದ. ಇಲ್ಲಿ ಪ್ರಮಾಣಗಳ ನಾಮ ಸಂಕೀರ್ತನೆ ಹೇಳ್ತಾರೆ. ಒಂದನೇದು ಪ್ರತ್ಯಕ್ಷ ಪ್ರಮಾಣ, ಎರಡನೇದು ಅನುಮಾನ ಪ್ರಮಾಣ. ಪ್ರತ್ಯಕ್ಷ ಪ್ರಮಾಣ ಅಂದ್ರೆ ನಮ್ಮನ್ನು ನೀವು ತಿಳ್ತೀವಿ, ನಿಮ್ಮನ್ನು ನಾವು ತಿಳ್ತೀವಿ. ಅನುಮಾನ ಪ್ರಮಾಣ ಹೇಗೆ ಅಂದ್ರೆ ಯಾವ ಅಗ್ನಿಯನ್ನ ನೋಡಿ ಬೆಂಕಿಯನ್ನು ಊಹಿಸಿದಂತೆ. ಗುಡ್ಡ ಅದ, ಆ ಗುಡ್ಡದ ಆ ಕಡೆ ಮೇಲೆ ಹೊಗೆ ಕಾಣ್ತದ, ಬಹಳ ಹೊಗೆ ಬರ್ತದ. ಗುಡ್ಡದ ಆ ಕಡೆ ಕೆಳಗೆ ಬೆಂಕಿ ಇದ್ರಲ್ಲ ಹೊಗೆ ಬರೋದು. ಬೆಂಕಿ ಕಾಣ್ತದೆ ನಿನಗ? ಕಾಣೋದಿಲ್ಲ. ಹೊಗೆಯನ್ನ ನೋಡಿ ಬೆಂಕಿಯನ್ನ ನಿರ್ಧರಿಸಿದಂತೆ ಅಥವಾ ಇದೆ ಅಂತ ಊಹಿಸಿದಂತೆ. ಅದರಂಗೆ ಇಲ್ಲಿ ಹೇಳಕ್ ಬರ್ತದ? ಅದರಂಗೆ ಹೇಳ್ತದೇನು? ಪ್ರತ್ಯಕ್ಷ ಪ್ರಮಾಣದಿಂದ್ರೆ ಕಾಣಂಗಿಲ್ಲ, ಅನುಮಾನ ಪ್ರಮಾಣದಿಂದ ಅಲ್ಲಿ ಬೆಂಕಿ ಹೊಗೆಯನ್ನು ನೋಡಿ ಬೆಂಕಿಯನ್ನು ಊಹಿಸಿದಂಗೆ ಊಹಿಸ್ತೇನೋ ಇಲ್ಲ. ಅದರಂತೆ ಅನುಮಾನ ಪ್ರಮಾಣ ಕೂಡ ಹೇಳಿ ಅರ್ಥಾಪತಿ ಪ್ರಮಾಣನ ಹೇಳ್ಯಾರ. ದೇವದತ್ತನ ಕತೆ ಕೇಳಿರಿ ಎಷ್ಟೋ ಸಲ. ಮತ್ತೆ ಅನುಮಾನ ಪ್ರಮಾಣ ಅಂದ್ರೆ ಊರ ಆಕಳವನ್ನ ನೋಡಿ ಕಾಡಾಕಳವನ್ನ ಊಹಿಸಿದಂತೆ. ಒಬ್ಬನು ಬಂದ, ಅವನು ಕಾಡ ಆಕಳು ಹೇಗಿರ್ತಾವ್ರಿ ಎಂದ. ಕಾಡಿನಲ್ಲಿ ಅರಣ್ಯದಲ್ಲಿ ಆಕಳಂತಾರಲ್ಲ, ಹೇಗಿರ್ತಾವ ಆಕಳು? ಅವಾಗ ಊರ ಯಜಮಾನ ಅಂದ, ಇವನಿಗೆ ಆಕಳ ಜ್ಞಾನನೇ ಇಲ್ಲ ಅಂತ ವಿಚಾರ ಮಾಡಿ ಅಲ್ಲೇ ಊರಾಗಿರುವಂತ ಆಕಳನ್ನು ತೋರಿಸಿ ಕಾಡಿನಲ್ಲಿ ಆಕಳು ಹೇಗಿರ್ತಾವಂದೆಲ್ಲ ತಮ್ಮ, ಇದರಂಗ ಕಾಡಿನಲ್ಲಿ ಇರ್ತಾವ ಆಕಳು. ಕಾಡಾಕಳಿಗೆ ಊರಾಕಳಿಗೆ ವ್ಯತ್ಯಾಸ ಏನಿಲ್ಲ. ಅದಕ್ಕೂ 4 ಕಾಲು, ಅದಕ್ಕೂ ಬಾಲ. ಈ ಊರ ಆಕಳಿಗೆ ಇರುವಂತ ಎಲ್ಲಾ ಲಕ್ಷಣಗಳು ಕಾಡಾಕಳಲ್ಲಿ ಅವನು ನೋಡಂದ. ಅವನು ಎಂದೂ ನೋಡಿಲ್ಲ, ಕಾಡಿಗೆ ಹೋದ. ಆದ್ರೆ ಬಂದು ಹೇಳ್ದ, ಇವ್ ಹೋಗುವಾಗ ಸೂಕ್ಷ್ಮ ಹೇಳಿದ್ದ, ಒಂದು ವ್ಯತ್ಯಾಸ ನೋಡು, ಊರಾಕಳಿಗೆ ಗೊರ್ಚೆ ಸೀಳಿರ್ತಾವ, ಕಾಡಾಕಳಿಗೆ ಸೀಳಿರಂಗಿಲ್ಲ ನೋಡು. ಇದು ಒಂದೇ ವ್ಯತ್ಯಾಸದ ಮೇಲೆ ಅದು ಕಾಡಾಕಳು, ಇದು ಊರಾಕಳು ಅಂತ ತಿಳ್ಕೋಬೇಕಂತ ಹೇಳ್ದ. ಹಂಗ ಈ ಅದ್ವೈತ ಸ್ವರೂಪದ ಬ್ರಹ್ಮನನ್ನು ಹೇಳಕ್ ಬರ್ತದೇನು? ಇಲ್ಲಿ ಹಿಂಗದ, ಸ್ವಲ್ಪ ಅಲ್ಲಿ ವ್ಯತ್ಯಾಸ ಅದ, ಅಲ್ಲಿ ಪೂರ್ಣ ಅದ, ಇಲ್ಲಿ ಅಪೂರ್ಣ ಅದ ಅಂತ ಹೇಳಕ್ ಬರ್ತದೇನು? ಇದು ಒಂದು ವಸ್ತುವನ್ನು ತಿಳಿಯಕ್ ಬಂತು. ನೋಡದೇ ಇರುವಂತ ಕಾಡಾಕಳನ್ನ ನೋಡದಿದ್ರು ಕೂಡ ಊರಾಕಳ ಲಕ್ಷಣವನ್ನ ನೋಡಿ ಕಾಡಾಕಳಂತ ನಿಶ್ಚಯ ಮಾಡ್ತೀನಿ ನಿನ್ಗ. ಅದ್ರಂಗ ಆತ್ಮನ ನಿಶ್ಚಯ ಮಾಡ್ತಾನೆ ನೀನು, ಮಾಡಕ್ ಬರೋದಿಲ್ಲ. ಆ ಕಾರಣ ಇವು ಒಂದೊಂದು ಪ್ರಮಾಣ ಒಂದೊಂದು ಇಂದ್ರಿಯಗಳಿಗೆ ಮಾತ್ರ ಸೀಮಿತ. ಅದಕ್ಕೆ ಹೇಳ್ತಾರೆ ಮಹಾತ್ಮರು, ಇವು ನೇತ್ರ ಅಂದ್ರು. ಪ್ರತ್ಯಕ್ಷ ಪ್ರಮಾಣಕ್ಕೆ ಏನ್ ಬೇಕು ನೋಡಕ? ಕಣ್ಣು ಬೇಕು, ಹೌದಲ್ಲ? ಮತ್ತೆ ಅನುಮಾನ ಅಂದ್ರೆ ಸಾಧನವನ್ನ ಕಂಡು ಸಾಧ್ಯವನ್ನು ಊಹಿಸ್ಬೋದು, ಅನುಮಾನ. ಹೀಗೆ ನೇತ್ರ, ಧೂಮ, ಸಾದೃಶ್ಯ ಅಂದ್ರೆ ಆಕಳದ ಹೇಳಿವಲ್ಲ, ಅದೇ ರೀತಿ ಇವು ಪುಷ್ಟಿಯು ಉಕ್ತಿಗಳು ಕೂಡಿ ಹವಣಿಸಿ ಘಟ ವೈನಿ ಮರೆಯ ಭಾವ ರಾತ್ರಿ ಸವಿವನ್ನ ಸ್ವಗ್ಗಗಳು ಇರುವಕ್ಕೋ ಅಂತ ಇಲ್ಲಿ ಹೇಳ್ತಾ ಬಂದ್ರು. ಕಾರಣ ಅಂದ್ರೆ ಇವೆಲ್ಲವೂ ಕೂಡ
ಅಭಾವ ಪ್ರಮಾಣವು ಇಲ್ಲೆಂಬ ನಿಷೇಧಕರಣದಿಂದ ಅಭಾವವನ್ನು ವಿಷಯ ಮಾಡುತ್ತದೆ. ಅವಿಲ್ಲ ಅಂತ ತಿಳ್ಕೊಂಡೇವಲ್ಲ ನಾವು, ಆದರೆ ಅಲ್ಲಿ ಇರ್ತಕ್ಕಂಥ ವಿಷಯಗಳಿಂದ ನಮಗೇನು ಮಾಡ್ತದ ಇದೆ ಅನ್ನೋ ಭಾವ ಬರ್ತದೆ. ಈಗ ನರಕ ಇಲ್ಲ, ಸ್ವರ್ಗ ಇಲ್ಲ ಅಂತೀವಲ್ಲ, ಎಷ್ಟೋ ಮಂದಿ ಅಂತೀವಿ, ಆದರೆ ಅಲ್ಲಿರ್ತಕ್ಕಂಥ ವಿಷಯಗಳಾವಲ್ಲ. ಸ್ವರ್ಗ ಲೋಕದಲ್ಲಿ ಏನದ ಕಾಮಧೇನು, ಕಲ್ಪವೃಕ್ಷ, ಅಪ್ಸರಾಸ್ತ್ರೀ ಅಂತ ವಿಷಯ. ನರಕದಲ್ಲಿ ಏನಾದಂದ್ರೆ ಅಲ್ಲಿ ಗೊತ್ತಿದ್ದ ವಿಷಯ ಅದು. ಆಯಾ ಜಾಗದಲ್ಲಿರುವಂಥ ವಿಷಯಗಳಿಂದ ಇದು ನಮ್ಮ ಭಾವಕ್ಕೆ ಬಂತು. ಹೌದು, ಶಾಸ್ತ್ರಗಳು ಹೇಳ್ತವ ಇದು ಪಾಪವನ್ನ ಮಾಡಿದವನಿಗೆ ಸ್ವರ್ಗ, ಪುಣ್ಯವನ್ನ ಮಾಡಿದವನಿಗೆ ನರಕ ಅಂತ ಹೇಳಿದ್ದು ನಮ್ಮ ಶಾಸ್ತ್ರ ಕೇಳಿದವರಿಗೆ ಭಾವಕ್ಕೆ ಬಂದವಿಲ್ಲವು, ಬಂದವ. ಆದ್ರೆ ಇದ್ರಂಗ ಭಾವ ಮಾಡ್ಕೊಂಡು ತಿಳ್ತೇನೆ ಆತ್ಮನನ್ನ, ಅದರಂತೆ ಏನಿಲ್ಲ. ಆ ಕಾರಣದಿಂದ ಇವು ವಿಷಯಗಳು ಲೋಕದಾದಿಗಳ ಜ್ಞಾನ ಉಂಟು ಮಾಡ್ತಾವ, ವಸ್ತುವಿನ ಜ್ಞಾನ ಉಂಟು ಮಾಡ್ತಾವ. ಒಂದು ಅರಗನ್ನ ನೋಡಿ ಬಂಗಾರ ಜ್ಞಾನ ಉಂಟು ಮಾಡ್ತಾವ. ನಾವು ನೋಡಿದ್ದು ಅರಗು ಬಂಗಾರ ಇದ್ದಂಗೆ ಆದಂದ್ರೆ ಬಂಗಾರ ಜ್ಞಾನ ಉಂಟು ಮಾಡ್ತದಲ್ಲ. ಯಾಕಂದ್ರೆ ಅವು ದ್ವೈತದಾಗ ಅವ. ಅರಗುನು ದ್ವೈತ, ಬಂಗಾರನು ದ್ವೈತಗ ಅದಲ್ಲ, ಅದ್ವೈತದಾಗ ಅದೇನು ಅದ್ವೈತದಾಗಿರೋದು. ಬಂಗಾರದಲ್ಲಿ ಅರಗಲ್ಲ, ಬಂಗಾರದಲ್ಲಿ ಆಭರಣ. ನೋಡು, ಬಂಗಾರದಲ್ಲಿ ಆಭರಣ ದ್ವೈತ ಅನ್ನೋದು, ಅದ್ವೈತ ಅದು, ಬಂಗಾರ ಅದಲ್ಲ. ಹಾಗಾಗಿ ಇಲ್ಲಿ 6 ಪ್ರಮಾಣಗಳು ದ್ವೈತವನ್ನೇ ನಿನಗೆ ವಿಷಯಗಳಾಗಿ ಅನುಭವಕ್ಕೆ ಬರುತ್ತದೆ ವಿನಃ ಆ ಪ್ರಮಾಣಕ್ಕೆ ವಿಷಯೀ ಆದಂತ, ವಿಷಯೀ ಅಂದ್ರೆ ತಿಳಿಯುವವನು, ವಿಷಯ ಅಂದ್ರೆ ತಿಳಿಸಿಕೊಳ್ಳುವ. ವಿಷಯ ಆದಂತ ನಿನ್ನನ್ನ ಯಾವ ಪ್ರಮಾಣಗಳು ಕೂಡ ನಿನ್ನ ಸ್ವರೂಪವನ್ನ ನಿಶ್ಚಯ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಮಾಣ ನೀನೇ ತಿಳಿದಿದ್ದಂದ್ಮೇಲೆ ನಿನಗೆ ಯಾವ ಪ್ರಮಾಣ ಕೊಡಬೇಕು? ಊರಲ್ಲಿ ನೀನೇ ಬುದ್ಧಿವಂತ, ನೀನೇ ನ್ಯಾಯವಂತ, ನೀನೇ ಧರ್ಮವಂತ, ನೀನೇ ನೀತಿವಂತ ಅಂದ್ಮೇಲೆ ಅವನಲ್ಲಿ ನ್ಯಾಯ, ನೀತಿ, ಧರ್ಮ ಎಲ್ಲ ಬಿಟ್ಟು ನಿಂತ್ರೆ ಮಂದಿ ಏನ್ ಹೇಳ್ತಾರ? ಅಲ್ಲಪ್ಪ ನೀನೇ ಎಲ್ಲ ಹೇಳೋ, ನೀನೇ ತಪ್ಪಿದ್ಮೇಲೆ ನಿನಗೆ ಯಾರು ಹೇಳೋರಂತಾರಿಲ್ಲ, ನಿನಗ್ಯಾರು ಹೇಳೋರಂತ ಎದ್ದ ಹೋಗ್ತಾರ. ಅದರಂಗೆ ಇಲ್ಲಿ ನಿನ್ನ ಸ್ವರೂಪ, ನೀನು ಆನಂದ ಸ್ವರೂಪ, ಬ್ರಹ್ಮ ಸ್ವರೂಪ, ಆತ್ಮ ಸ್ವರೂಪ ಇದ್ದು ನೀನೇ ನಾನು ದುಃಖಿ, ನಾನು ಸುಖಿ ಅಂತ ನೀನೇ ನೀತಿ ತಪ್ಪಿದ್ದಂದ್ಮೇಲೆ ನಿನಗ್ಯಾರು ಹೇಳ್ತಾರೆ ನೀತಿ ಪಾಠ? ಯಾರು ಹೇಳಂಗಿಲ್ಲ, ಸಾಧ್ಯನೇ ಇಲ್ಲ. ಅದಕ್ಕೆ ಮಹಾತ್ಮರು ಬಹಳ ವಿಚಾರ ಮಾಡಿ ಹೇಳಲಿ. ಈ ಒಂದು ಹಳೆಯ ಪದ ಎತ್ತಿದ್ದಿ, ಅದ್ರ ಅರ್ಥ ಮಾಡಿದ್ದೇನು ಬಹಳ ಚಂದ ಅದ, ಅದು ಅರ್ಥ ಮಾಡಬೇಕು. ಎತ್ತು ಏನದ, ಒಂದು ಎಳಿಲಾರದ ಬಿತ್ತು ಅಂದ್ರೆ ಅದನ್ನ ಅರಿವಿನಿಂದ ತಗೊಂಡು ಹೋಗ್ಬೇಕು, ಹೌದಿಲ್ಲ? ಎತ್ತು ಯಾವಾಗ ಮುಂದೆ ಹೋಗಲಾರ್ದಾಗ ಅಂತ ಅರ್ಥ. ನಲ್ಕ್ ಬಿದ್ದಲ್ಲಿ ಬಿತ್ತಂದ್ರೆ ಒತ್ಕೊಂಡು ಹೋಗ್ತದ ಎತ್ತ. ನಡೆಯುವಂತ ಸಂದರ್ಭದಲ್ಲಿ ಜೋಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತಂದ್ರೆ ಇರ್ಲಿ ಬಿಡ ಅಂತ ಒತ್ಕೊಂಡು ಹೋಗ್ಬೇಕಂತ ಅರ್ಥ. ಅದು ಮಕ್ಕಂತೂ ಎತ್ತಂದ್ರೆ ಅದನ್ನ ಎಬ್ಸ್ಕೊಂಡು ಹೋಗ್ತದೆ, ತಾನ ಅಲ್ಲಿ ಬಿಡ್ಬೇಕಾಗ್ತದ, ಹೌದಿಲ್ಲ? ಅದಂಗೆ ಮಹಾತ್ಮರು ನಮ್ಮನ್ನ ಎಬ್ಬಿಸ್ಕೊಂಡು ಹೋಗ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಎಬ್ಬಿಸ್ಕೊಂಡು ಹೋಗೋ ಪ್ರಯತ್ನ ಅವ್ರು ಮಾಡೋದು, ಯಾಕಂದ್ರೆ ಕೆಲಸನೇ ಅವ್ರದ್ದು. ಆದ್ರೆ ಮುರುಕಂ ಬಿತ್ತು ಅಂದ್ರೆ ಮುಗಿದೋಯ್ತು ಅಂತ, ಜೋಡಿ ಹೋಗ್ತದ, ಏಕೆ ಉಳಿತದ. ಹಾಗಾಗಿ ಅರಿಯಲ್ಪಡುವುದೇ ನೀನು ಅರಿ ಸುಪ್ರಮೇಯಾಖ್ಯ
ಅರಿವ ಆತನ ಪ್ರಮಾತೃವೆನಿಕ್ಕು ಅರಿಯೇ ತತ್ ಸಾಧನವದು ಕೇಳ್ ಪ್ರಮಾಣವೆಂದು ಅರಿವದು ತ್ರಿಪುಟಿಯ ನಿಜವನ್ನು. ಇವು ತಿಳಿಸಿಕೊಳ್ಳುವುದು ತಿಳಿಯುವುದು ಯುಕ್ತಿಗಳು ಏನಾವಲ್ಲ, ಇವನ್ನ ಹೇಳ್ತೀನಿ ತಿಳ್ಕೊ ಮೈತ್ರ. ಅರಿಯಲ್ಪಡುವುದೇ ಅಂದ್ರೆ ಯಾವುದೇ ಒಂದು ವಸ್ತುವನ್ನ ತಿಳಿಸಿಕೊಳ್ಳುವ ವಸ್ತು ಸುಪ್ರಮೇಯಾಖ್ಯವು ಅಂದ್ರೆ ಪ್ರಮೇಯ ಎಂದು ಹೇಳಿಸಿಕೊಳ್ಳುವುದು ಅಂದ್ರೆ ಅರ್ಥ. ತಿಳಿಸಿಕೊಳ್ಳುವ ಯಾವುದು ಅಂದ್ರೆ ಘಟಾದಿ ವಿಷಯಗಳನ್ನ, ಘಟಪಟ ಅಂತ ಏನ್ ಹೇಳ್ತೀವಲ್ಲ ಇವೆಲ್ಲ ತಿಳಿಸ್ಕೊಂತವ, ಇವಕ್ಕ ಪ್ರಮೇಯ ಎನಿಸುವವು. ಆ ಘಟಪದಾದಿಗಳನ್ನ ತಿಳಿಯುವುದಕ್ಕೆ ಸಾಧನಗಳೇ ಇಂದ್ರಿಯಾದಿಗಳಲ್ಲಿ, ಇಂದ್ರಿಯಗಳಲ್ಲ. ಮತ್ತೆ ಕಣ್ಣ ಇಲ್ಲಂದ್ರೆ ಹೊಗೆ ಆದು ಬೆಂಕಿ ಆದಂತ ಹೆಂಗ್ ತಿಳ್ಕಂತೈತಿ, ಕಣ್ಣ ಇಲ್ಲಂದ್ರೆ ಪ್ರತ್ಯಕ್ಷ ಪ್ರಮಾಣ ಹೆಂಗ್ ಇರ್ತಿದ್ದಿ, ಈ ರೀತಿ ಇವುಗಳೇ ಇಂದ್ರಿಯಾದಿಗಳು ಪ್ರಮಾಣ ನೋಡಪ್ಪ ಇದಕ್ಕ. ಮತ್ತೆ ಇಲ್ಲಿ ವೃತ್ಯಾದಿ ಸಾಧನಗಳಿಂದ ಘಟಾದಿ ವಿಷಯಗಳನ್ನು ಯಾವನು ಅರಿಯುತ್ತಾನೆ ಅವನೇ ಪ್ರಮಾತೃ ಅಂತ. ಇಲ್ಲಿ ವಿಷಯ, ಇಂದ್ರಿಯಾದಿಗಳು ಮತ್ತು ಮನೋಸಾಧನಗಳು ಇವು ಮೂರು ಬೇಕು ತಿಳಿಯಕ. ಏನ್ ಬೇಕು? ಇಂದ್ರಿಯ ಬೇಕು, ತಿಳಿಯುವಂತ ಮನಸ್ಸು ಬೇಕು, ತಿಳಿಸಿಕೊಳ್ಳೋ ವಸ್ತು ಬೇಕು. ಇವು ಮೂರು ಕೊಡ್ಬೇಕು. ಇವು ಮೂರು ಜಗತ್ತಿನ ಅನಿತ್ಯ ಜಡವಸ್ತುಗಳನ್ನ ಅರಿಯುವ ಸಾಧನಗಳಿವಿನ ಆತ್ಮನನ್ನ ಅರಿಯುವ ಸಾಧನಗಳು ಈ ನೋಡಿಸಿಕೊಳ್ಳುವಂತ ಜಗದ ವಸ್ತುವಿಗಿಲ್ಲ, ಲೋಕಾದಿ ವಸ್ತುಗಳಿಲ್ಲ. ಮತ್ತೆ ಅದನ್ನ ತಿಳಿಯುವಂತಹ ಶಕ್ತಿ ಯಾವ ಇಂದ್ರಿಯಾದಿಗಳಿಲ್ಲ. ಮತ್ತು ಆತ್ಮನನ್ನ ಅರಿಯುವಂತಹ ಶಕ್ತಿ ಮನಸ್ಸಿಗಂತೂ ಮೊದಲೇ ಇಲ್ಲ. ಹೌದಿಲ್ಲ? ಇವು ಮೂರು ಏನ್ ತಿಳಿದವು ಅಂದ್ರೆ ವಸ್ತುಗಳನ್ನ ತಿಳಿದವಿನ, ವಿಷಯಗಳನ್ನು ತಿಳಿದವಿನ, ಈ ವಿಷಯ ವಸ್ತುಗಳಿಗೆ ಆಧಾರವಾಗಿರ್ತಕ್ಕಂಥ ನಿರಾಕಾರ ಪರಬ್ರಹ್ಮನನ್ನ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಬಂದ್ರು. ಮುಂದೆ ಮಾನವೇ ಸತ್ವ ಆಮೇವೇ ತಮವದು ಮಾನಿನಿ ಸತ್ವರ್ಜಂಗಳು ತಾನು ಒಂದಿ ನಿಲೆ ಮಾತೃವೆನಿಪದು ಈ ಗುಣಗಳು ನಿನ್ ಅರಿಯ ತ್ರಿಪಿಟಗಳನ್ನು ನಿನ್ನನ್ನ ತಿಳಿಯೋದಿಲ್ಲ ಅಂದ್ರು. ಏನು? ಈ ಯಾವ ಪ್ರಮಾಣಗಳೇನಿದ್ರು ಸತ್ವ ರಜ ತಮೋಗುಣಗಳಿಂದ ಅದು ವಿಷಯಗಳನ್ನ ತಿಳಿಬೇಕಾಗಿತ್ತು ಅಂದ್ರೆ ತಮಗುಣನೇ ಇರಬೇಕು, ರಜೋಗುಣನೇ ಇರಬೇಕು, ಸಾತ್ವಿಕ ಗುಣನೇ ಇರಬೇಕು. ಸತ್ವಗುಣ ಇದ್ರೆ ನಿಸ್ಸಂಶಯದಿಂದ ವಸ್ತುವಿನ ಇದ್ದಕ್ಕಿದ್ದಂತೆ ಜ್ಞಾನ. ಈ ತಂಬಿಗೆ ಅಂದ್ರೆ ತಂಬಿ, ಇದು ಬಂಗಾರ ಅಂದ್ರೆ ಬಂಗಾರ, ಇದು ಕೆಬ್ಬಣ ಅಂದ್ರೆ ಕೆಬ್ಬಣ, ಒಂದ್ಸಲ ನೋಡಿದ್ರೆ ಆಯ್ತು ಸತ್ವಗುಣದಲ್ಲಿ. ರಜೋಗುಣ ಇದ್ದವನಿಗೆ ಇದು ಹೌದು ಅಲ್ಲೋ ಹೌದು ಅಲ್ಲ ಅಂತ. ತಮೋಗುಣ ಇದ್ದವನಿಗೆ ಏನೊಂದು ಅರಿಯದೆ ಹೋಗ್ತಾನೆ. ಹಾಗಾಗಿ ಇವು ಮೂರು ತಮೋಗುಣ ರೂಪಗಳಾಗಿರುವವು ಪ್ರಮಾತೃ ಅಂತಃಕರಣ ಋತುರೂಪ ಉಪಾದಿಯಿಂದ ಕೂಡಿ ವಿಷಯಗಳನ್ನ ಪ್ರಕಾಶ ಮಾಡುವುದರಿಂದ ಸತ್ವಗುಣಿ ಅಂತ ಅನಿಸ್ಕಂತು. ಅದೇ ವೃತ್ತಿರೂಪ ಉಪಾದಿಯಿಂದ ವಿಷಯ ದೇಶ ಪರ್ಯಂತರ ಗಮನಾಗಮನ ಮಾಡುವುದರಿಂದ ರಜೋಗುಣಿಸಿತು. ಹೀಗೆ ಆದ್ದರಿಂದ ಈ ಪ್ರಮಾತೃ ಪ್ರಮಾಣ ಪ್ರಮೇಯಗಳು ಸತ್ವಾದಿ ಗುಣಗಳಿಂದ ಯುಕ್ತಿಗಳಾಗಿವೆ ಎಂದು ತಿಳಿಯತಕ್ಕದ್ದು. ಇವು ಗುಣದೋಷ ಅಂದ್ರು, ಇವು ಗುಣದಿಂದ ಹುಟ್ಟಿದವು. ಹಾಗಾಗಿ ಸತ್ವಾದಿ ಗುಣಯುಕ್ತಿಗಳಿಂದ ಕೂಡಿದ ಈ ತ್ರಿಪುಟಿ ಮೂರರ ವ್ಯವಹಾರ ಅಂದ್ರೆ ವ್ಯಾಪಾರ ಎಲ್ಲಿ ನಡೆದದ್ರಿ ಅಂದ್ರೆ ದ್ವೈತದಲ್ಲಿ. ದ್ವೈತದಲ್ಲಿ ಅದಲ್ಲ.
ಮತ್ತೆ ಅದ್ವೈತದ ಇಲ್ಲಲ್ಲ. ಆದ್ದರಿಂದ ಪ್ರತ್ಯಕ್ಷಾದಿ ಪ್ರಮಾಣಗಳು ದ್ವೈತಕ್ಕೆ ಉಂಟು, ಅದ್ವೈತಕ್ಕೆ ಇಲ್ಲೆಂಬುದಾಗಿ ಹೇಳಿದೆವಂದ್ರವ್ರು. ನೀನು ಹೋಗಿ ಇಲ್ಲಿ ತಿಳ್ತೀನಿ ಅಂತಿದ್ದಿ, ನಾವು ಅಲ್ಲಿ ತಿಳ್ಕೊಂತ ನಾವು ಅಂತೀವಿ. ಕತ್ತಲ್ದಾಗ ಕಾಣಬೇಕಂತ ನೀ ಅಂತಿದ್ದಿ, ಬೆಳಕಿನಾಗ ಕಾಣ್ತಂತ ನಾವು ಅಂತೀವಿ. ನೀನು ವಿಚಾರ ಮಾಡು, ಏನಾನ ತಿಳಿಬೇಕಾದ್ರೆ ಬೆಳಕು ಬೇಕಿಲ್ಲ ಅಂದಾಗ ಇಲ್ಲಿ ಅಜ್ಞಾನವೆಂಬ ಕತ್ತಲೆಯಿಂದ ಜ್ಞಾನವೆಂಬ ಬೆಳಕಿನಲ್ಲಿ ಬಂದು ನೋಡು ಅಂತ ಅವ್ರು ಹೇಳಿದ್ರೆ, ಈ ಕತ್ತಲದಾಗ ಇರಬೇಕು, ನನಗೆ ಕಳೆದ ವಸ್ತು ಸಿಗಬೇಕು. ಎಷ್ಟು ಜನ್ಮ ಇದೇ ಇನ್ನೂ ಕಲ್ಪಾಂತರ, ಇದೊಂದಲ್ಲ, ಇಂಥ ಎಷ್ಟೋ ಕಲ್ಪಗಳು ಹೋದ್ರೂ ಕೂಡ ಆ ವಸ್ತು ತಿಳಿಯಕ್ಕೆ ಸಾಧ್ಯನೇ ಇಲ್ಲ ಅಂತ. ಅದಕ್ಕಾಗಿ ಪವಣವ ದ್ವೈತಕ್ಕೆ, ಪವಣವಿಲ್ಲ ಅದ್ವೈತಕ್ಕೆ. ದ್ವೈತಕ್ಕ ಪ್ರಮಾಣ ನೋಡು. ಅದಕ್ಕೆ ಹೇಳ್ತೀವಿ, ಹುಟ್ಟಿದ ತಕ್ಷಣ ಯಾರಂಗಾದ್ರಿ, ಆ ಮುಂದೆ ಏನಾಗ್ತದೆ ಏನೋ ಗೊತ್ತಿಲ್ಲ. ತಂದೆಂಗಾದ, ತಾಯಂಗಾದ, ಇಲ್ಲಿ ತಮ್ಮನಂಗಾದ, ಅಕ್ಕನಂಗಾದ, ತಂಗಂಗಾದ ಅಂತ ಹೇಳ್ತೀವಿ. ಯಾವ್ದಕ್ಕೆ ಹೇಳ್ತೀವಿ? ತೋರುವ ಶರೀರಕ್ಕೆ ಹೇಳ್ತೀವಿ, ಹೌದಲ್ಲ? ತೋರೋದಕ್ಕೆ ಹೇಳಿದ್ವಲ್ಲ. ಅದ್ರೊಳಗೆ ತೋರ್ಲಾರ್ದ ಅದಲ್ಲ, ಅದು ಯಾರಂಗಾದ ಹೇಳು? ಅಪ್ಪನಂಗಾದೋ, ಅಮ್ಮನಂಗಾದೋ, ತಂಗಿಯಂಗಾದೋ, ತಾಯಿಯಂಗಾದೋ. ಅದು ಹೆಂಗಾದಂದ್ರೆ ಅದು ತನ್ನ ಹಿಂದಿನ ಜನ್ಮದ ಪ್ರಾರಬ್ಧಂಗ ದೇಹಿಯಾದ, ಕರ್ಮದಿಂದ ದೇಹಿಯಾದ ಹೋಲಿಕೆ ಆಗ್ಬೋದು. ಆದರೆ ನಿರಾಕಾರವಾಗಿರ್ತಕ್ಕಂಥ ಆತ್ಮನಿಗೆ ಹೆಂಗಾನಂತ ಹೆಂಗ್ ಹೇಳ್ತಿದ್ದಿ? ಅದು ನಿರ್ಲಕ್ಷಣ ಹೌದಂದ್ರ ಮೊದಲೇ ಲಕ್ಷಣ ಇಲ್ಲ. ನಾವೇನು ಮಾಡ್ತೀವಿ ಇಲ್ಲಿ? ಈ ಒಂದು ಲಕ್ಷಣವನ್ನು ನೋಡಿ ಅದಕ್ಕೆ ಕೈ ಹಾಕ್ತೀವಿ. ಒಮ್ಮೆಲೆ ಅದಕ್ಕೆ ಕೈ ಹಾಕ. ಯಾಕ್ರೆ ಹಾಕ್ತೀವಿ ಅಂದ್ರೆ ಮತ್ತೆ ಒಬ್ರು ಹಾಕಿರಂದ್ರೆ ನಾವು ಹಾಕ್ಲಂದ್ರೆ ಸುಮಾರು ನಮ್ದಾಗ್ತದ. ಒಬ್ರು ಹೌದಂದ್ರೆ 4 ಮಂದಿ, ನಾವು ಹೌದಲ್ಲಂದ್ರೆ ಜಗತ್ತು ಇದೇ ಪ್ರಕಾರ ನಡೆದದ. ಹಿಂಗ ಮಾತಾಡಬಾರ್ದಂತ ಅರ್ಥ ಅಲ್ಲ, ಇದು ಮಿಥ್ಯ ಅಂತ ಮಾತಾಡ್ಬೇಕಷ್ಟೆ. ಇದು ಮಿಥ್ಯ. ಶರೀರ ನೋಡಿ ಹಿಂಗೆ ಅಂತ ಅನ್ನಂಗಿದ್ರೆ ಜಗತ್ತು ಇನ್ನು ಗುರು ಬೇಕಿಲ್ಲ, ಶಾಸ್ತ್ರ ಬೇಕಾಗಿದ್ದಿಲ್ಲ, ಏನು ಬೇಕಾಗಿದ್ದಿಲ್ಲ. ಇವನು ಮುಕ್ತ ಆಗ್ತಾನ, ಇವನು ಆಗೋದಿಲ್ಲ. ಇವನು ಪಾಪಿ, ಇವನು ಪುಣ್ಯಾತ್ಮ, ಇವನು ಗುಣವಂತ, ಇವನು ನೀತಿವಂತ ಅಂತ ಯಾರು ಹೇಳದೇ ಬೇಕಾಗಿದ್ದಿಲ್ಲ. ಆದರೆ ಆ ಮಹಾತ್ಮ ಹೇಳ್ತಿದ್ರು, ತಾತ ಒಂದು ಮಾತು ಹೇಳ್ತಿದ್ದ, ಶರೀರ ಚಿಕ್ಕಂದಿನಲ್ಲಿ ತರ, ಬಾಲ್ಯದಲ್ಲಿ ಒಂದು ತರ, ಯೌವನದಲ್ಲಿ ಒಂದು ತರ, ಸಂಸಾರದಲ್ಲಿ ಒಂದು ತರ ಷಡ್ಭಾವ ವಿಕಾರ ಅಂತ ಹೇಳ್ಯಾರ. ಈ ಷಡ್ಭಾವ ವಿಕಾರದಿಂದ ಕೂಡಿದ ದೇಹದಲ್ಲಿ ನಾವಿರೋದು ಅವಿಕಾರಿಯಾಗಿ. ಅವಿಕಾರ ಆಗಿರ್ತಕ್ಕಂಥ ನಮ್ಮ ಸ್ವರೂಪವನ್ನು ನಾವು ಮರೆತು ವಿಕಾರವಾಗುವ ದೇಹದ ಬೆನ್ನತ್ತಿ ನಾವು ಕೂಡ ವಿಕಾರಗೀಡಿಗಳು. ಎಷ್ಟೋ ಜನ ಕಠೋರವಾಗಿ ಕಾಣ್ತಾರೆ, ಮನಸ್ಸು ಅಷ್ಟು ಮೃದು ಇರ್ತದೆ. ಎಷ್ಟು ಬಾಹ್ಯದಲ್ಲಿ ಏನು ಅವ್ರು ನೋಡ್ರೆ ಮಾತಾಡಿಸ್ಬಾರ್ದು, ಮನಸ್ಸು ಬಹಳ ಮೃದು ಇರ್ತದೆ. ಕೆಲವು ಮಂದಿ ಮಾತನು ಮೃದು, ಎಲ್ಲವೂ ಮೃದು ಇರ್ತದ. ಮೂವ್ ಮಿಠಾ ದಿಲ್ ಖೋಟ ಅಂತ. ಅದನ್ನ ಹೆಂಗ್ ಕಂಡುಹಿಡಿತಿದ್ದಿ? ಒಳಗಿನ ಹೃದಯ ನಮ್ದು ಹೇಗಿದೆ ಅಂತ ಕಂಡು ಹಿಡಿಬೇಕಾದ್ರೆ ನಮ್ಮ ಹೃದಯವನ್ನು ನಾವು ನೋಡ್ಕೋಬೇಕು. ಇನ್ನೊಬ್ಬರ ಮನಸ್ಸನ್ನ ಹೋಲಿಕೆ ಮಾಡಿ ತಿಳಿಯೋದಲ್ಲ. ನಮ್ಮ ಹೃದಯ ಹೇಗಿದೆ, ನಮ್ಮ ಮನಸ್ಸು ಹೇಗಿದೆ, ನಮ್ಮ ಮನಸ್ಸು ಎಷ್ಟು ನಿಷ್ಕಲ್ಮಸವಾಗಿದೆ ಅನ್ನುವುದನ್ನ ನೋಡಬೇಕಾಗಿದ್ರೆ ನಾವು ಶಾಸ್ತ್ರ ಕೇಳಿ ನಮ್ಮನ್ನು ನಾವು ತಿಳ್ಕೋಬೇಕು. ನಾವು ಶಾಸ್ತ್ರ ಕೇಳಿ ನಮ್ಮನ್ನು ನಾವು ತಿಳ್ಕೋಬೇಕು, ನಾ ಹೆಂಗೇನೆ ಅಂತ. ನಾವು ಶಾಸ್ತ್ರ ಕೇಳ್ತೀವಿ ಇಲ್ಲಂತಲ್ಲ, ಇನ್ನೊಬ್ಬನ ಹೋಲಿಕೆ ಮಾಡ್ತೀವಿ.
ಇದು ಏನದ, ಈ ದೊಡ್ಡ ಮುಳ್ಳು, ಸಣ್ಣ ಮುಳ್ಳು ಕಿತ್ತು ಹಾಕಿದೆ, ದೊಡ್ಡ ಮುಳ್ಳು ಇಟ್ಕೊಂಡಿದ್ದೆ ನೋಡಿ ಕಾಲಾಗ. ಶಾಸ್ತ್ರ ಹಂಗೆ ಹೇಳಿದೆ ಅನ್ನೋದು. ಶಾಸ್ತ್ರ ಕೇಳಿದ ಮೇಲೆ ನಾನು ಹೇಗಿದ್ದೇನೆ, ನನ್ನ ಹೃದಯ, ನನ್ನ ಮನಸ್ಸು, ನನ್ನ ಮಾತುಗಳು ಹೇಗಿದವ ಅನ್ನುವುದನ್ನು ನಾನು ಹೊರಗೆಚ್ಚಿ ಕನ್ನಡಿಯಲ್ಲಿ ನೋಡಿದಂಗೆ ಶಾಸ್ತ್ರ ಎಂಬ ಕನ್ನಡಿಯಲ್ಲಿ ನೋಡ್ಬೇಕು. ಇಲ್ಲಾಂದ್ರೆ ಇದು ನಮ್ಮ ಕಪಟ ಅಥವಾ ನಮ್ಗೆ ಗೊತ್ತಾಗಲ್ಲ, ಶಾಸ್ತ್ರ ನೋಡಿದಾಗ ಗೊತ್ತಾಗ್ತದೆ. ನಾವು ಗೊತ್ತಾದ್ಮೇಲೆ ನಮ್ಮ ತಲೆ, ನಮ್ಮ ಗಡ್ಡ ಎಷ್ಟು ಬಂದವ ನೋಡ್ಲಿಲ್ಲ. ಮಂದಿ ತಲೆ ಎಷ್ಟು ಬೆಳೆದ, ಮಂದಿ ಗಡ್ಡ ಎಷ್ಟು ಬಂದವ ಅಂತಂದ್ರೆ ಅರ್ಥ ಏನು? ನಾನು ಕನ್ನಡಿ ನೋಡ್ಬೇಕಂದ್ರೆ ನನ್ನ ತಲೆ ಎಷ್ಟು ಬೋಳಾಗ್ಯದ, ನನ್ನ ತಲೆ ಎಷ್ಟು ಹೊಲಸಾಗ್ಯದ, ನನ್ನ ಮುಖ ಎಷ್ಟು ಏನಾಗ್ಯದ, ಅದನ್ನು ನೋಡ್ಕೊಂಡು ಅದನ್ನು ಸರಿ ಮಾಡಕ್ ನೋಡ್ಬೇಕು. ಏನು ನೀನು ಕೆಲಸ ಮಾಡಿಸು, ನೀನು ಕಟಿಂಗ್ ಮಾಡಿಸು ಅಂತ ಹೇಳಿದ್ರೆ ಏನು ಅರ್ಥ ಆಗ್ತದೆ ಏನದು? ಅದರಂತೆ ಇಲ್ಲಿ ಮುಖ್ಯವಾದ ಏನಂದ್ರೆ, ಶಾಸ್ತ್ರ ಕೇಳಿದ ಮೇಲೆ ಕಂಡಿ ನೋಡೇ ಇಲ್ಲ, ಅವ್ನು ಗೊತ್ತಿಲ್ಲ ಅಂದ್ರೆ ಭಿಕ್ಷುಕರು ಇರ್ತಲ್ಲ, ಅವ್ರಿಗೆ ಏನು ಬೇಕಾಗಿಲ್ಲ, ಗಡ್ಡ ಮಾಡಿಸೋದು ಬೇಕಾಗಿಲ್ಲ, ಕಟಿಂಗ್ ಮಾಡಿಸೋದು ಬೇಕಾಗಿಲ್ಲ, ಬಟ್ಟೆ ಬೇಕಾಗಿಲ್ಲ, ಏನು ಬೇಕಾಗಿಲ್ಲ, ಕಂಡಿ ನೋಡಿದ ಅವ್ನಿಗೆ ಬೇಕಲ್ಲ. ಯಾಕೆ ನೋಡ್ತಾನೆ ಕಂಡೆ ಅಂದ್ರೆ, ನಾನು ಹೆಂಗಾಗಿನಿ ಅಂತ ತಿಳ್ಕೊಂಬೇಕ ಕಂಡು ನೋಡ್ತಾನೆ ಅವನು. ಸುಮ್ಮನೆ ಹುಚ್ಚು ಮುಂದೆ ಕಂಡು ಕೊಡೋರು ಬಿಟ್ಟಾಕೋತಾರ ಅವ್ರು. ಇವನ್ ಯಾಕೆ ಕಂಡೆ ನೋಡೋದಂದ್ರೆ, ನಾನು ಹೀಗಿನಂತ ನೋಡಕ್ಕೆ ಅನ್ನಲ್ಲ. ಮತ್ತು ಶಾಸ್ತ್ರ ಕೇಳದಾಕ ನಾನು ಹೇಗಿದ್ದೀನಿ ಎಂಬ ತಿಳ್ಕೊಂಬಕ್ಕ. ಇಷ್ಟು ತಿಳ್ಕೊಂಡ್ರೆ ಅವರು ಧನ್ಯಾತ್ಮರು, ಅವರು ಪುಣ್ಯಾತ್ಮರು, ಅವರೇ ಮೋಕ್ಷಕ್ಕೆ ನಿಜವಾದ ಅಧಿಕಾರಿಗಳು. ಒಂದಿಲ್ಲ ಒಂದು ದಿನ ಮುಕ್ತಿ ಆಗೋದು ಅವರಿಗೇ ವಿನಃ ಬೇರೆಯವರಿಗೆ ಆಗೋದಂತೂ ಸಾಧ್ಯ ಇಲ್ಲ. ಹಾಗಾಗಿ ಇಲ್ಲಿ ಪ್ರಮೇಯ ಪ್ರಮಾಣ ಯುಕ್ತಿಗಳೇನವ, ಇವು ಪರರಿಗೆ. ನಿನ್ನ ಸ್ವರೂಪವನ್ನು ತಿಳ್ಕೋಬೇಕಾದ್ರೆ ಇಷ್ಟೇ, ಬೇರೆ ಏನು ಬದಲಾವಣೆ ಇಲ್ಲ ಅಲ್ಲಿ. ಹಾಗಾಗಿ ಇಲ್ಲಿ ಮಹಾತ್ಮರು ಅನಂತ ಮಾತುಗಳನ್ನು ಹೇಳ್ತಾ ಬಂದರು. ಇಲ್ಲಿ ಮುಂದೆ ಎಷ್ಟು ನೋಡಿ, ಆರನೇ ನುಡಿಯಲ್ಲಿ ಪವಣವ ದ್ವೈತಕ್ಕೆ, ಪವಣವಿಲ್ಲ ಅದ್ವೈತಕ್ಕೆ. ಪವಣ ಉಂಟೆ ತ್ರಿಪುಟಿಗಳ ಎಡೆಯಾಟ, ಸಮನಿಸದು ಅದ್ವೈತ ಪದದಲ್ಲಿ ಮೈತ್ರಿ, ತವೇ ವಿಚಾರಿಸಿ ನೋಡು ನಿಜವಿದು. ನೀನು ಏನೇ ವ್ಯವಹಾರ, ಏನೇ ವ್ಯಾಪಾರ, ಏನೇ ಮಾಡಿದ್ರು ಕೂಡ ಆಕಾಶದಲ್ಲಿ ಹದ್ದು, ಹಕ್ಕಿ, ಪಕ್ಷಿ, ಗಿಳಿ, ಗುಬ್ಬಿ ಎಲ್ಲವೂ ತಿರುಗಾಡ್ತೀವಿಲ್ಲ. ಮತ್ತು ಆಕಾಶಕ್ಕೆ ಏನ ಲೇಪನ ಅದೇನಲ್ಲಿ, ಯಾವೊಂದು ಹೆಜ್ಜೆ ಮೂಡಿಲ್ಲ. ಅದಿಲ್ಲದೆ ಹಾರಾಡಕ್ಕೆ ಬರಂಗಿಲ್ಲ, ಆಕಾಶ ಇಲ್ಲದೆ ಹಾರಾಟನಿಲ್ಲ. ಅದಕ್ಕಾಗಿ ಭಗವಂತ 5 ಭೂತಗಳನ್ನು ಮಾಡಿದ್ರು ಕೂಡ ಆಯಾ ಜೀವರಾಶಿಗಳಿಗೆ ಮತ್ತು ಸರ್ವಜೀವಿಗಳಿಗೆ ಅನುಕೂಲ ಆಗುವಂಗೆ ಎಷ್ಟು ಚಂದ ಮಾಡಿಟ್ಟನಂದ್ರೆ, ಒಂದೊಂದು 21 ಲಕ್ಷ 21 ಲಕ್ಷ ಅಂತ ಹೇಳಿ ಒಂದೊಂದು 21 ಲಕ್ಷದ ಜೀವರಾಶಿಗಳಿಗೆ ಒಂದೊಂದು ಮಾಡಿದ್ರೆ ಗತಿ ಏನಿತ್ತು? ಏನೇನು ಆಕಾಶದಾಗ ಹಾರಾಡುತ್ತೇನು ಮನುಷ್ಯರು? ನಿನಗೆ ಆಗ್ಬೇಕತ್ತಪ್ಪ ಅವಕಾಶದು? ಪಕ್ಷಿಗಳಿಗೆ ಬೇಕಲ್ಲ, ಹಾರಾಡಕ್ಕ ಬೇಕು. ನೀವು ಮನೆಗೆ ಪ್ರಪಂಚ ಮಾಡ್ತಿದ್ದಿ, ನೆಲದ ಮೇಲೆ ತಿರುಗಾಡ್ತಿದ್ದಿ, ಅವು ಆಕಾಶ ತಿರುಗಾಡ್ತಾವ. ಆದ್ರೆ ಅದಕ್ಕೂ ಕೂಡ ಉಸಿರಾಡಕ್ಕೆ ಗಾಳಿ ಬೇಕಲ್ಲ. ನೆಲದ ಮೇಲೆ ತಿರುಗಾಡೋನು ಬೇಕು, ಆಕಾಶದಾಗ ಹಾರಾಡೋನಿಗೆ ಬೇಕು, ಎಲ್ಲ ಜೀವಿಗಳಿಗೆ ಬೇಕಂತೇಳಿನೇ ಮಾಡಿದ್ರು ನೋಡ್ರಿ. ಅವೇನು ನನವು ಅಂತ ಗುತ್ತಿಗಿಡ್ದವ ನಾವು? ಆಕಾಶ ಇಷ್ಟು ತಿರುಗಾಡ್ತೀನಿ ನಾನು, ದಿವಸ ಇಷ್ಟು ಕಿಲೋಮೀಟರ್ ಹೋಗಿ ಬರ್ತೀನಿ, ಇಷ್ಟು ನಂದಂತ ಅದನ್ನೆಲ್ಲ. ಅದು ಕೂಡ ಇವ್ ನಂದಂದ್ರೆ ಅದು ಹೆಂಗಂತ ಅವ್ನು ಕೇಳ್ತದ. ಆಕಾಶ ಬೈಲು ನಾನು ಕೇಳಿದಾನೆ ಅವನು. ಯಾಕಂದ್ರೆ ಅದು ಆಕಾಶದ ಹಾರಾಡ್ತದ, ತನ್ನ ಜೀವನವನ್ನು ಕಳ್ತದ, ಆನಂದವಾಗಿ ಹೋಗ್ತದ. ನಮ್ಮದು ಹಂಗಲ್ಲ, ಒಂದೊಂದು ಫೀಟಿಗೆ ಒಂದೊಂದು ತಲೆ.
ಭೂಮಿ ಮೇಲೆ ನಾವೆಲ್ಲ ತಿರುಗಾಡೋರು. 1 ಫೀಟು 2 ಫೀಟು ಜಾಗಕ್ಕಾಗಿ ಎಷ್ಟೋ ತಲೆಗಳು ಹೋಗ್ಯಾವ. ಅಂದ್ರೆ ಆ ಒಂದು ಪಕ್ಷಿಗಳಿಗೆ ಭಗವಂತ ಕೊಟ್ಟಂತ ಪ್ರಕೃತಿಯಲ್ಲಿ ಆನಂದಿಸಿ ಅನುಭವಿಸಿ ಹಾರಾಡಿ ಹೋಗ್ಬಿಟ್ಟು ನಾವೇನ್ ಮಾಡಿದ್ವಿ? ಆನಂದ ಪಡಲಿಲ್ಲ, ಹಾರಾಡಲಿಲ್ಲ, ಅನುಭವಿಸಲಿಲ್ಲ. ಬರೇ ನಾವು ದುಃಖದಿಂದ ಕೆಡ್ತೀವಂದ್ರೆ ಇದ್ರಾಗ ಮನುಷ್ಯ ಶ್ರೇಷ್ಠನೋ ಪಕ್ಷಿಗಳು ಶ್ರೇಷ್ಠ ಅಂತ ವಿಚಾರ ಮಾಡಿದ್ರೆ ಮಹಾತ್ಮರ ದೃಷ್ಟಿಯಲ್ಲಿ ಅವೇ ಶ್ರೇಷ್ಠ ಅಂತಾರೆ. ಅವರು ಅಷ್ಟು ಬುದ್ಧಿ ಇಲ್ಲಲ್ಲ ನಮಗ. ಹಾಗಾಗಿ ಇಲ್ಲಿ 6 ಪ್ರಮಾಣಗಳು ದ್ವೈತವನ್ನು ವಿಷಯ ಮಾಡುತ್ತವೆ, ಅದ್ವೈತವನ್ನು ವಿಷಯ ಮಾಡುವುದಿಲ್ಲ, ತಿಳಿಯಂಗಿಲ್ಲವು. ಅದ್ವೈತವು ಅಪ್ರಮಾಣವಾಗಿದೆ. ಆ ಕಾರಣದಿಂದ ಮತ್ತು ಈ ಒಂದು ವಿಚಾರವನ್ನ ನೀನು ತಿಳಿದುಕೊಂಡು ನೀನು ಮತ್ತೆ ಏನಾದರೂ ಪ್ರಮಾಣಗಳು ಇರಬೇಕು ಅಂತ ವಿಚಾರ ಮಾಡಿದ್ರೆ ಅದು ಯೋಗ್ಯವಲ್ಲ. ಅದು ಯೋಗ್ಯ ಅಲ್ಲ, ಯೋಗ್ಯ ಅಂದ್ರೆ ಅಯೋಗ್ಯವಾದ ಪ್ರಶ್ನೆ ಅಂತ. ಹಾಗಾಗಿ ಅದ್ವೈತ ಏನಪ್ಪ, ದ್ವೈತ ಏನು, ಅದ್ವೈತ ಏನಂದ್ರೆ ಇಲ್ಲಿ ಹೇಳ್ತಾರೆ ಮುಂದ, ಜಡ ಜಗವೆದು ಪುಷಿ, ಜಡ ಜಗವೆದು ಪುಷಿ, ಅಜಡ ಆತ್ಮ ಸತ್ಯನು. ಜಗತ್ತೇನದ? ಜಡ ಅದಿಲ್ಲ. ಸ್ವಯಂ ತರಗತಿ ಶೂನ್ಯತ್ವಂ ಜಡತ್ವಂ ಅಂತ ಹೇಳಿ ಆತ್ಮನಿಂದ ತಿಳಿಸಿಕೊಂತ ಇವು. ಜಡವಾದ ದೇಹವನ್ನ ಎದರಿಂದ ತಿಳಿತಿದ್ದಿ ನೀನು? ದೇಹದಿಂದ ತಿಳಿದೇನು? ಅರಿವಿನಿಂದ, ಆತ್ಮ ಸ್ವರೂಪವಾದ ನಿನ್ನ ಜ್ಞಾನದಿಂದ ನಿನ್ನ ದೇಹವನ್ನ ಈ ಜಗತ್ತನ್ನು ನೀ ತಿಳಿದು. ಮತ್ತೆ ಈ ಜಗತ್ತಿನಾಗ ಯಾವಾಗಾದ್ರೂ ಬೀಗರು ಬಂದಂಗ ಬಂದು ಹೋಗೋನು ನೀನು? ಯಾವಾಗ ಸೃಷ್ಟಿ ಆಯ್ತು ಅದರಲ್ಲಿ ನೀನು ಇದ್ದೇ ಇದು ಹೊರಗೆ ಬಂದದ. ಆಧಾರ ಅಲ್ಲ ನೀನು. ಈ ದೇಹ ಬಂದ್ಮೇಲೆ ನೀನು ಬಂದಿದ್ದೇನೆ, ನೀನೇ ಅಧಿಷ್ಠಾನ ಆಧಾರ ನೀನಿದ್ದಿ. ಇಷ್ಟಿದ್ರು ಕೂಡ ಒಂದು ಸಲ ಆದ್ರೂ ಕೂಡ ನಿನ್ನ ತಿಳಿದವ ನೀವು. ಮತ್ತೆ ನೀನೇ ತಿಳಿತಿದ್ದಂದ್ರೆ ನಿನಗೇನು ಪ್ರಮಾಣ ಯಾರು ಹೇಳ್ಬೇಕಂತ? ಜಡ ಜಗತ್ತಿಗೆ ಹೇಳಕ್ ಬರ್ತದ. ಹಾಗಾಗಿ ಈ ಜಗತ್ತು ಯಾಕೆ ಹೇಳಕ್ ಬರಂಗಿಲ್ಲ ಅಂದ್ರೆ ಇದು ಖುಷಿ ಅದ. ಸುಳ್ಳಿಗೆ ಪ್ರಮಾಣ ಏನ್ ಹೇಳ್ತೈತಿ? ಮತ್ತೆ ಒಂದು ಹೇಳ್ದಂಗ ಸುಳ್ಳಿಗೆ ಸುಳ್ಳು ಹೇಳ್ದಂಗ ಅಷ್ಟೆ. ಒಂದು ಸುಳ್ಳು ಮುಚ್ಚಕ ಇನ್ನೊಂದು ಸುಳ್ಳು. ಅದು ಹಿಂಗೆ ಹೇಳ್ಕಂತ ಹೋಯ್ತೀವಿನ ಆ 1000 ಸುಳ್ಳು ಕೂಡ ಸುಳ್ಳಂತ ನಿರ್ಣಯ ಆಗದ ಯಾವುದು? ಅದಕ್ಕೆ 1000 ಸುಳ್ಳು ಹೇಳದ್ ಬೇಕಾಗಿಲ್ಲ, ಒಂದು ಸತ್ಯ ಹೇಳಿದ್ರೆ ಸಾಕು ನೋಡ್ರಿ. ಹೌದಿಲ್ಲ? 1000 ಸುಳ್ಳು ಹೇಳ್ಬೋದು, ಸತ್ಯ ಆತವೇನು? ಆದ್ರೆ 1000 ಸುಳ್ಳು ಎದುರಿಗಿದ್ರು ಕೂಡ ಒಂದು ಸತ್ಯದಿಂದ ಅವೆಲ್ಲವೂ ಸುಳ್ಳು ಆತ, ಮಿಥ್ಯ ಆತ. ಅದರಂತೆ ನಿನ್ನ ಸತ್ಯತ್ವ ಜ್ಞಾನ ಏನದ, ಆತ್ಮನು ಚೈತನ್ಯನಾಗಿರುವನು, ದೇಹ ಜಗತ್ತು ಜಡವಾಗಿದೆ. ಆದ್ದರಿಂದ ನೀನು ನಿತ್ಯವಾಗಿರುವಿ ಮತ್ತು ಸ್ವಯಂ ಪ್ರಕಾಶ ರೂಪ ಅಂದ್ರೆ ಚಿದ್ರೂಪನೂ ಆಗಿದ್ದಿ ಮತ್ತು ನಿತ್ಯನೂ ಆಗಿದ್ದಿ, ಆಮೇಲೆ ಪರಿಪೂರ್ಣನೂ ಆಗಿದ್ದಿ. ಇಷ್ಟೆಲ್ಲ ಇದ್ದು ಈ ಒಂದು ಮಿಥ್ಯೆಯಾದ ಜಗತ್ತಿಗೆ ಪ್ರಮಾಣ ಉಂಟು, ಸತ್ಯವಾದ ನಿನ್ನ ಸ್ವರೂಪಕ್ಕೆ ಯಾವ ಪ್ರಮಾಣ ಇಲ್ಲ. ಇಲ್ರಿ ನಾನು ಕಂಡ್ರೆ ಹೇಳ್ತೀನಿ, ಮತ್ತು ನನಗೆ ಪ್ರಮಾಣಕ್ಕೆ ಯಾವುದು ಗೊತ್ತೇ ಆಗಿಲ್ಲ ಅಂದ್ರೆ ಹೆಂಗ ನಂಬೋದು ಅಂತ ವಿಚಾರ ಮಾಡ್ತೀವಲ್ಲ. ಸರಿ, ಮತ್ತೆ ಈಗಂತೂ ಸಹಜವಾಗಿ ನಾನು ಸಾಯ್ತೀನಿ ಅಂತ ಎಲ್ಲರಿಗೂ ಗೊತ್ತದ, ಹೌದಿಲ್ಲ? ನೀನು ಸತ್ತಿದ್ದೇನೆ?
ಸತ್ತಿಲ್ಲ ನೀನು, ಆದರೂ ಕೂಡ ಸಾಯ್ತೀನಿ ಅನ್ನೋದು ಗ್ಯಾರಂಟಿ ಅದಲ್ಲ, ಗ್ಯಾರಂಟಿ ಅದ. ಯಾಕಂದ್ರೆ ಇದು ಯಾಕೆ ಗ್ಯಾರಂಟಿ ಆಯ್ತು, ನೀ ಸತ್ತಿಲ್ಲ ಅಂದ್ರೂ ಕೂಡ ಸತ್ತವ್ರನ್ನ ನೋಡಿ ನೀನು ಗ್ಯಾರಂಟಿ ಆಗ್ಯದ. ಸತ್ತವ್ರು ನೋಡ್ತೀವಲ್ಲ, ಅದಕ್ಕಾಗಿ ನಾನು ಸಾಯ್ತೀನಿ ನಿಂತಿದ್ದಿ. ಅದಕ್ಕೆ ಸಾಯಲಾರ್ದಂಥ ಮಹಾತ್ಮನ ನೋಡಿದ್ರೆ ಅವಾಗ ಗೊತ್ತಾಗ್ತದ ನಾ ಸಾಯೋದಿಲ್ಲ ಅಂತ. ಇಲ್ಲಿವರೆಗೆ ಅವ್ರನ್ನ ನೋಡ್ಕೊಂತ ಬಂದೀವಿ, ಸಾಯುವವ್ರನ್ನ ಸಾಯ್ತೀವನ್ನೋವ್ರನ್ನ ಅದನ್ನ ನೋಡಿ 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 ಅಭ್ಯಾಸ ಆಗ್ಯದ, ನಾ ಸಾಯ್ತೀನಿ ಅಂತ. ಈಗ ಗುರುಶಾಸ್ತ್ರಾದಿಗಳಿಂದ ಮತ್ತೆ ಏನಾಗಬೇಕು ಅಂದ್ರೆ ಆ ದೃಢ ಪರೋಕ್ಷ ಆಗ್ಬೇಕಲ್ಲ. ಆಯ್ತು ಅಂದ್ರೆ ಆವಾಗ ಇದು ನಾನು ಹೆಂಗ ಸಾಯ್ತೀನಿ ಅಂತ ನಿಶ್ಚಯ ಅದ. ಎಂದಾದ್ರೂ ಒಂದು ದಿನ ಸಾವು ತಪ್ಪದು. ಅವಾಗ ಹೇಳ್ತಾನ ಎಂದೆಂದಿಗೂ ನನಗೆ ಸಾವಿಲ್ಲ ಅಂತ ಅವಾಗ ಹೇಳ್ತಾನ. ಆವಾಗ ಅದು ಹೇಳಬೇಕಲ್ಲ. ಹಾಗೆ ಈ ರೀತಿ ಪ್ರಮಾಣ ಅನ್ನುವೊಂದು ಯಾವುದಿಲ್ಲ, ನೀನೇ ಸ್ವತಃ ಸಿದ್ಧ. ಎಲ್ಲ ಪ್ರಮಾಣಗಳಿಗೆ ತಿಳಿಯುವಂಥವನು ನೀನು ಸ್ವತಃ. ಅಂದ್ರೆ ನಿನಗೆ ಯಾವ ಪ್ರಮಾಣ ಇಲ್ಲ, ನಿನ್ನೆ ಬಿಟ್ಟು ತಿಳಿಲಿಕ್ಕೆ ಪ್ರಮಾಣಗಳು ಬೇಕು ಅನ್ನುವ ಮಾತನ್ನ ಇಲ್ಲಿವರೆಗೂ ಮಹಾತ್ಮರು ಹೇಳ್ತಾ ಬಂದರು. ಅದಕ್ಕಾಗಿ ಮುಂದೆ ಕೂಡ ಏನು ಹೇಳ್ತಾರ ಅಂತಂದ್ರೆ, ಇನ್ನು 3-4 ಮುಂಡೆ ಯಾವ ಇರಲಿ. ಇವತ್ತು ವಿಶೇಷವಾಗಿ ಯಾವ ಮಕರ ಸಂಕ್ರಾಂತಿ ಅಂತ ಒಂದು ವಿಶೇಷವಾದ ಹಬ್ಬ, ಇದರಲ್ಲಿ ಯಾವ ಕಾಲ ಪ್ರವೇಶ ಬೇರೆ ಆಗ್ತದ ಅನ್ನುವಂಥ ಚಂದ್ರಾಯಣದಿಂದ ಉತ್ತರಾಯಣ ಅದೇನು ಹೇಳ್ತಾರೆ, ಇವು ಬದಲಾವಣೆ ಆಗ್ತಾವ ಕಾಲ. ಅದು ಯಾಕಂದ್ರೆ ಅದು ತೂಕ ಮಾಡಬೇಕಾಗ್ಯದ. ಅದು ಪ್ರಕೃತಿ ತನ್ನ ಏನು ಮಾಡದ ಬ್ಯಾಲೆನ್ಸ್ ಮಾಡಬೇಕಾಗ್ಯದ, ಹಾಗೆ ಮಾಡ್ತಾವ. ಆದರೂ ಕೂಡ ಒಂದು ವಿಶೇಷವಾದ ತತ್ವ ಏನಾದಂದ್ರೆ, ಯಾವುದೇ ಈ ಕಾಲಗಳು, ದೇಶ ಕಾಲ, ವಸ್ತುಗಳು ಬದಲಾವಣೆ ಆದರೂ ಕೂಡ ನಮ್ಮ ಸ್ವರೂಪ ಅನ್ನುವಂಥದ್ದು ಏನದ, ನಮ್ಮ ಮನಸ್ಸು ಅನ್ನುವಂಥದ್ದು ಏನದ, ನಮ್ಮ ಧರ್ಮ ನೀತಿ ಅಂತ ಏನದ, ಅದು ಯಾವ ಕಾಲಕ್ಕೂ ನಮ್ಮಲ್ಲಿ ಬದಲಾವಣೆ ಆಗಲಾರ್ದಂಗೆ ನಾವು ನೋಡ್ಬೇಕು. ಮೇರೆ ಮತ್ತೆ ಪ್ರಕೃತಿ ಮೇರೆ ನಡೆದಲ್ಲ. ಈಗ ಪ್ರಕೃತಿ ಒಳಗಿದ್ರೆ ಇದ್ಯಾಕೆ ನಡಿಬೇಕಾಗಿತ್ತು? ಹಾಗಾಗಿ ಅದರ ಹಿಂದೆ ಕಾಲದ ಹಿಂದೆ ಹೋಗಬೇಡ, ಕಾಲಾತೀತನಾಗಿ ನೀನು ನೋಡೋಣ. ಕಾಲ ಬದಲಾವಣೆ ಆಯ್ತು, ಏನು ಬದಲಾವಣೆ ಆದ್ರೆ ಆಗಲಿ, ಕಾಲ ನಿನ್ನೆ ಹಿಡದ, ನೀನು ಅದನ್ನ ಹಿಡಿದಿದ್ದಿ. ಯಾವ ವಾರ ತಿಥಿ ಯಾವ ನಕ್ಷತ್ರ ನಿನ್ನ ಹಿಡದಲ್ಲ, ಹೋಗಿ ನೀನೇ ತೆಕ್ಕಿ ಹಿಡ್ಕೊಂಡಿದ್ದಿ. ತೆಕ್ಕಿಗೆ ಹಾಕೊಂಡು ಇದು ಈ ಸೋಮವಾರ ಅಂದ್ರೆ ಶುಭವಾರ, ಮಂಗಳವಾರ ಅಂದ್ರೆ ಅಶುಭವಾರ, ಶನಿವಾರ ಆದಿವಾರ ಇವು ಕೆಟ್ಟ ವಾರ ಅಂತ ಅವು ಬಂದು ಹೇಳ್ಯವ ನಿನಗೆ. ಅದಕ್ಕೆ ಅದರಿಂದ ನೀನು ಹೋಗಬೇಡ. ಅದು ಪ್ರಕೃತಿ ನೇಮ ಅದ, ಅದನ್ನ ಅಲ್ಲಗಳೆಬೇಡ. ಅದು ಪ್ರಕೃತಿ ನೇಮ ಅದ. ಅದೆಂಗ ಎಂಥ ಕಠಿಣವಾದ ಪರಿಸ್ಥಿತಿ ಬಂದರೂ ಕೂಡ ಈ ಕಾಲ ಅನ್ನುವಂಥದ್ದು ಪ್ರಕೃತಿ ಮುಂದೆ ಅದು ತನ್ನಷ್ಟಕ್ಕೆ ತಾನೇ ಕೆಡಲಾರ್ದಂಗೆ ಹೋಗ್ತದೆ. ಕೆಡಲಾರ್ದಂಗ ಹೋಗ್ತದಿಲ್ಲ. ಮತ್ತೆ ಅದಕ್ಕಂತ ಅಲ್ಲಿ ಅಷ್ಟು ಜ್ಞಾನ ಅದ ಪ್ರಕೃತಿಗೆ. ಪರಮಾತ್ಮ ಸ್ವರೂಪ ನಾವಂತ ಅನ್ಕೊಂಡಿವಲ್ಲ, ನಮಗ್ ಜ್ಞಾನ ಬೇಡ, ನಾವು ಕೆಡಲಾರ್ದಂಗೆ ಹೋಗ್ಬೇಕು. ಏನು ಕೆಡಲಾರ್ದಂಗೆ ಹೋಗ್ಬೇಕಂದ್ರೆ ಮತ್ತೆ ವಿಚಾರ ಮಾಡಬೇಕು. ಕೆಡಲಾರ್ದು ಒಂದೇ, ನಿಮ್ಮ ಸ್ವರೂಪ ಒಂದೇ ನೋಡ್ರಿ. ಆತ್ಮ ಒಂದು ಬಿಟ್ರೆ ಉಳಿದು ಎಲ್ಲ ಕೆಡವೇ. ಅದು ಅವಿಕಾರಿ, ಇದು ವಿಕಾರಿ. ಹಾಗಾಗಿ
ಈ ಅವಿಕಾರಿಯಾದಂಥ ನೀನು ವಿಕಾರ ಆಗಬೇಡ ಅಂತ. ನೀನು ವಿಕಾರ ಆಗಬೇಡ. ಸಾವಿಲ್ಲದಂತ ನೀನು ಸಾಯ್ತೀನಿ ಅಂತ ಅಳಬೇಡ. ಹುಟ್ಟಲಾರದವನನ್ನು ಹುಟ್ಟಿನಿ ಅಂತ ಅನ್ನಬೇಡ. ಆನಂದ ರೂಪ ಆಗಿರ್ತಕ್ಕಂಥವನು ನಾನು ದುಃಖಿ ಅಂತ ಅನ್ನಕೋಬೇಡ. ಇವ 3-4 ಮಾತುಗಳನ್ನು ನೆನಪಿಟ್ಕೊಂಡು ಹೋದ್ರೆ ಇದು ಸಂಕ್ರಾಂತಿ. ಇದು ಹೆಂಗೆ ಬದಲಾವಣೆ ಆಗ್ತದ, ನಾವು ಕೂಡ ಬದಲಾವಣೆ ಹಾಕ್ಯಂತ ಹೋಗ್ ಕಾಲಕ್ಕೆ ತಕ್ಕಂತೆ. ಹಾಗಾಗಿ ಇಲ್ಲಿ 6-7 ನುಡಿ ಪರ್ಯಂತರ ಇಲ್ಲಿ ಹೇಳಿದರು. ನಾಳೆ ದಿನ ಮುಂದುವರಿಸೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ, ಸದ್ಗುರು ಬಸವಾನಂದರು ಸಿದ್ಧಾರೂಢ ಮಹಾಸ್ವಾಮಿಗಳ ಆದಿಯಾಗಿ ಸರ್ವರಿಗೂ ಕೂಡ ಮಕರ ಸಂಕ್ರಾಂತಿಯ ಶುಭ ದಿನದ ಶುಭ ಆಶೀರ್ವಾದವನ್ನು ಅವರೆಲ್ಲರಿಗೂ ಸದ್ಗುರುನಾಥ ಆಯುಷ್ಯ ಆರೋಗ್ಯ ಜ್ಞಾನ ಮಾರ್ಗವನ್ನು ದಯಪಾಲಿಸಲಿ. ಎಲ್ಲರ ಆರೋಗ್ಯ ಸುಖಕರವಾಗಿರಲಿ ಅನ್ನುವಂಥ ಮಾತನ್ನು ಹೇಳ್ತಾ, ಸರ್ವರಿಗೂ ಸದ್ಗುರು ಬಸವಾನಂದರ ಸಿದ್ಧಾರೂಢ ಮಹಾಸ್ವಾಮಿಗಳ ಕರುಣೆ ಕೃಪೆ ಸದಾಕಾಲ ನಮ್ಮ ನಿಮ್ಮ ಎಲ್ಲರ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಕ್ಕೆ ಗುರುಪಾದಕ್ಕೆ ಸಮರ್ಪಿಸಿ ಮಂಗಲವನ್ನು ಹೇಳೋದು. ಗುರುದೇವ ಬಸವ ಆನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಗುರುದೇವ ಬಸವ ಆನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಲೌಕಿಕ ಪರಮಾರ್ಥವೆರಡನು ಮಾಡದೆ ಕೂಡೇನೆ ಪರಿಪಕ್ವ ಹೃದಯರಿಗೆ ನಿಜ ಗುಣ ಬೋಧೆಯ ಮರ್ಮವ ತಿಳಿಸಿರುವೆ, ಗುರುವರ ಮರ್ಮವ ತಿಳಿಸಿರುವೆ. ಕಾರಣಾದಿ ಗುಣಕ್ಕೆಲ್ಲ ತಾನೇ ಸಾಕ್ಷಿ ಎಂಬ ಭಾವವನರು ಇದಗೆ, ಗುರುವರ ಭಾವವನರು ಇದಗೆ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಲೌಕಿಕ ಪರಮಾರ್ಥವೆರಡನು ಮಾನದೆ ಕೂಡಿ ನಡೆಸಿರುವೆ, ಗುರುವರ ಕೂಡಿ ನಡೆಸಿರುವೆ. ಮಾರಾಮರ್ದನ ಶಂಭೋಲಿಂಗವನೊಲಸಿ ಗಂಭೀರದಿ ಸುಖಿಸಿರುವೆ, ಗುರುವರ ಗಂಭೀರದಿ ಸುಖಿಸಿರುವೆ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಸಂಸಾರದೊಳಗೆ ಬಳಲುವ ನರರಿಗೆ ಈ ಭವದಿಂದ ತಾರಿಸಿದೆ, ಗುರುವರ ಈ ಭವದಿಂದ ತಾರಿಸಿದೆ. ಭವಮಾಲೆಗೊಳಗಾದೆ ನೆಂಬ ಭ್ರಮೆಯನು ನೀನು ಬಿಡಿಸಿರುವೆ, ಗುರುವರ ನೀನು ಬಿಡಿಸಿರುವೆ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀ ಸದ್ಗುರು ಅಭಿನವ ಮಹಾರಾಜ್ ಕಿ ಜೈ.